ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ನಮಸ್ಕಾರ. ನಾವು ಇವತ್ತು ನಿಮ್ಮೊಂದಿಗೆ ಜೀವಶಾಸ್ತ್ರ ಅಭ್ಯಾಸದಲ್ಲಿ ಇವತ್ತಿನಿಂದ ನಾವು ಒಂದು NCERT ಮತ್ತು ನೀಟ್ನ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ಪೆಸಿಫಿಕಲಿ ಫಾರ್ ಬಯಾಲಜಿ, ಓನ್ಲಿ ಫಾರ್ ಬಯಾಲಜಿ. ನಿಮಗೆ ಗೊತ್ತೇ ಇದೆ, ನಮ್ಮ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಬಯಾಲಜಿ ಮಾತ್ರ ಕಲಿಯುವಂಥದ್ದು. ಐ ಹೋಪ್ ನಾನು ಲೈವಲ್ಲಿ ಇದ್ದೇನೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಐ ಆಮ್ ಲೈವ್. Hopefully after long very days I am back in this particular section. ನೋಡುವ ಹೆಂಗಾಗ್ತದೆ ಅಂತ ಹೇಳಿ. ಓಕೆ. ನಾನು ಕ್ಲಿಯರ್ಲಿ ವಿಸಿಬಲ್ ಕೂಡ ಇದ್ದೇನೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಎಸ್, ಇಟ್ ಇಸ್ ವೆರಿ ಕ್ಲಿಯರ್ಲಿ ವಿಸಿಬಲ್. ನನ್ನ ಒಂದು ಪರ್ಟಿಕ್ಯುಲರ್ PPT ಕೂಡ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇದೆ. ಇವತ್ತಿನ ಮೊಟ್ಟ ಮೊದಲ ಚಾಪ್ಟರ್ನ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂದ ತಕ್ಷಣ ನಮಗೆ ಕೇವಲ 2 ಇಂಪಾರ್ಟೆಂಟ್ ಆದಂತಹ ಒಂದು ಟರ್ಮ್ಗಳನ್ನು ನಾವು ಫಸ್ಟ್ ಕಲ್ತ್ಕೋಬೇಕು. ಮೊದಲನೇದು ನಾವು ರೀಪ್ರೊಡಕ್ಷನ್ ಅಂತ ಈಗಾಗಲೇ ಕಲ್ತಿದ್ದೇವೆ. ಮೊಟ್ಟ ಮೊದಲ ಚಾಪ್ಟ್ರಲ್ಲಿ ನಾವು ರೀಪ್ರೊಡಕ್ಷನ್ ಅಂತ ಕಲ್ತಿದ್ದೇವೆ. ರೀಪ್ರೊಡಕ್ಷನ್ ಅಂತ ಅಂದರೆ ಏನು ಅಂತ ಗೊತ್ತಿದೆ. ಗಿವಿಂಗ್ ಬರ್ತ್ ಟು ಯಂಗ್ ಒನ್ ಅಂತ ಕರಿಬೋದು, ಅಥವಾ ಹೊಸದಾಗಿ ಒಂದು ಇಂಡಿವಿಜುವಲ್ನ ಫಾರ್ಮ್ ಮಾಡೋದು ಅಂತ ಹೇಳ್ಬೋದು. ಅದು ಅದರಲ್ಲಿ ಸ್ಪೆಸಿಫಿಕಲಿ ರೀಪ್ರೊಡಕ್ಷನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಥಿಂಗಲ್ಲಿ ನಾವು ಸ್ಪೆಸಿಫಿಕಲಿ 2 ಥರದ ರೀಪ್ರೊಡಕ್ಷನನ್ನು ನೋಡ್ತೇವೆ. ಮೊದಲನೇದು ಆಗಿ ನಾವು ನೋಡುವಂಥದ್ದು ಅಸೆಕ್ಷುವಲ್ ರೀಪ್ರೊಡಕ್ಷನ್ನ ನೋಡ್ತೇವೆ. ಈ ಅಸೆಕ್ಷುವಲ್ ರೀಪ್ರೊಡಕ್ಷನ್ನಲ್ಲಿ ನಾವು ಸ್ಪೆಸಿಫಿಕಲಿ ಯಾವುದೇ ಥರದ ಗ್ಯಾಮೆಟ್ಸ್ಗಳ ಒಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಇಲ್ಲಿ ಒಂದು ಆರ್ಗ್ಯಾನಿಸಮ್ಮೇ ಡೈರೆಕ್ಟಾಗಿ ನೆಕ್ಸ್ಟ್ ಜನರೇಷನಿಗೆ ಒಂದು ಪರ್ಟಿಕ್ಯುಲರ್ ಆದಂತಹ ಒಂದು ಜನರೇಷನಿಗೆ ಕೊಡ್ತವೆ. ನೆಕ್ಸ್ಟ್ ಮುಂದೆ ಬರೋವಂಥದ್ದಾದರೆ ಸೆಕ್ಷುವಲ್ ರಿಪ್ರೊಡಕ್ಷನ್, ಏನು ನಾವು ಈಗ ಫೋಕಸ್ ಮಾಡಲಿಕ್ಕೆ ಹೊರಟಿದ್ದೇವೋ, ದಟ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಡೆಫಿನೆಟ್ಲಿ ದರ್ ವುಡ್ ಬಿ ದ ಗ್ಯಾಮೆಟ್ಸ್ ಆರ್ ಗೋಯಿಂಗ್ ಟು ಬಿ ಇನ್ವಾಲ್ವ್ಡ್. ಈ ಸೆಕ್ಷುವಲ್ ರೀಪ್ರೊಡಕ್ಷನ್ನಲ್ಲಿ ಗ್ಯಾಮೆಟ್ಸ್ಗಳ ಇನ್ವಾಲ್ವ್ಮೆಂಟ್ ಡೆಫಿನೆಟ್ ಆಗಿ ಇದ್ದೇ ಇರ್ತವೆ. ಈ ಗ್ಯಾಮೆಟ್ಸ್ಗಳ ಒಂದು ಪರ್ಟಿಕ್ಯುಲರ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಅಂದರೆ ಈ ಗ್ಯಾಮೆಟ್ಸ್ಗಳು ಎಲ್ಲಿಂದ ಪ್ರೊಡಕ್ಷನ್ ಆಗ್ತದೆ ಅಂತ ಒಂದು ನಮಗೆ ಕುತೂಹಲವನ್ನು ನಾವು ಹೊಂದಿರ್ತೇವೆ. ಈ ಒಂದು ಪರ್ಟಿಕ್ಯುಲರ್ಲಿ ನಾವು ಯಾವಾಗ ಫೋಕಸ್ ಮಾಡಿದ್ರೆ, ಒಂದು ನಿಮಿಷ, ಐ ಜಸ್ಟ್ ಲಾಕ್ ದ ಲ್ಯಾಂಡ್ಸ್ಕೇಪ್. ಓಕೆ, ಐ ಲಾಕ್ ದ ಲ್ಯಾಂಡ್ಸ್ಕೇಪ್. ಈಗ ಏನು ತಿರುಗೋದಿಲ್ಲ ಮತ್ತದು. ಓಕೆ, ನಾವು ಲಿಸನ್ ಓವರ್ ಹಿಯರ್ ಸ್ಪೆಸಿಫಿಕಲಿ. ಈಗ ನಾವು ನೋಡುವಂಥದ್ದು ಏನು ಅಂತ ಅಂದರೆ, ಗ್ಯಾಮೆಟ್ಸ್ಗಳು ಎಲ್ಲಿಂದ ಬರ್ತವೆ? ಗ್ಯಾಮೆಟ್ಸ್ಗಳು ಬರುವಂಥ ಜಾಗ ನಾವು ಗೋನಡ್ಸ್ ಅಂತ ನಾವು ಇದನ್ನು ಕರಿತೇವೆ. ಸ್ಪೆಸಿಫಿಕಲಿ ಈ ಒಂದು ಪ್ಲ್ಯಾಂಟ್ಸ್ಗಳಲ್ಲಿ ಯಾವುದು ಈ ಗೋನಡ್ಸ್ ಅಥವಾ ಒಂದು ಸೆಕ್ಷುವಲ್ ಗೋನಡ್ಸ್ಗಳಿಗೆ ನಾವು ಸ್ಪೆಸಿಫಿಕಲಿ ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೇವೆ. ರೀಪ್ರೊಡಕ್ಟಿವ್ ಆರ್ಗನ್ ಯಾವುದು ಅಂತ ಕೇಳಿದ್ರೆ, ಇಲ್ಲೇ ನಿಮ್ಮ ಎದುರಿಗೆ ಇದೆ, ದಟ್ ಇಸ್ ಫ್ಲವರಿಂಗ್ ಅಂತ ಕೊಟ್ಟಿದ್ದಾನೆ. ಫ್ಲವರ್ಸ್ ಆರ್ ದ ರೀಪ್ರೊಡಕ್ಟಿವ್ ಆರ್ಗನ್. ಈ ಫ್ಲವರ್ಸ್ಗಳಲ್ಲಿ ನಾವು ಫ್ಲವರ್ಸ್ಗಳು ಹುಟ್ಕೊಳ್ಳುವಂಥ ಪ್ಲಾಂಟ್ಸ್ಗಳಿಗೆ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೇವೆ. ಆ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಬರುವಂಥದ್ದು ಆಂಜಿಯೋಸ್ಪರ್ಮ್. ಯಾವುದು ಬರ್ತವೆ? ಆಂಜಿಯೋಸ್ಪರ್ಮ್ಗಳು ಬರ್ತವೆ. ಈ ಆಂಜಿಯೋಸ್ಪರ್ಮ್ಗಳೇನಿದಾವೋ, ಆಂಜಿಯೋಸ್ಪರ್ಮ್ಗಳಲ್ಲಿ ಆಗುವಂತಹ ಒಂದು ರೀಪ್ರೊಡಕ್ಷನ್ ಪ್ರೊಸೆಸ್ಸನ್ನು ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನೋ ಒಂದು ಚಾಪ್ಟರ್ ಅಂಡರಲ್ಲಿ ನಾವು ಕಲಿತಾ ಇದ್ದೇವೆ. ನಾವು ಫಸ್ಟ್ ಇಯರಲ್ಲಿ ಈಗಾಗಲೇ ಓದಿದ್ದೇವೆ. ದ್ಯಾಟ್ ವಿ ಹ್ಯಾವ್ ಲರ್ನ್ಡ್ ಈಸ್, ನಾವು ಏನು ಓದಿದ್ದೇವೆ ಅಂತ ಅಂದರೆ, ಡೆಫಿನೆಟ್ಲಿ ದರ್ ವುಡ್ ಬಿ ಒಂದು ಪರ್ಟಿಕ್ಯುಲರ್ ಆಂಜಿಯೋಸ್ಪರ್ಮಿಕ್ ಕ್ಯಾರೆಕ್ಟರ್ ಬರೋದನ್ನು ನಾವು ಓದಿದ್ದೇವೆ, ರೈಟ್ ಆರ್ ನಾಟ್? ಆ ಆಂಜಿಯೋಸ್ಪರ್ಮ್ ಕ್ಯಾರೆಕ್ಟರ್ಲಿ ಹೇಳ್ತಾನೆ, ಫ್ಲವರ್ಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಅವನು ಮೆನ್ಷನ್ ಮಾಡಿದ್ದಾನೆ. ಫ್ಲವರ್ಸ್ ಹೇಗೆ ಇರುತ್ತೆ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಫಾರ್ಮ್ಯಾಟ್ ಆಗುತ್ತೆ. ಆ್ಯಂಡ್ ಈ ಫ್ಲವರ್ಸ್ಗಳನ್ನು ನಾವು ಯಾಕೆ ಯುಟಿಲೈಸ್ ಮಾಡ್ತಾ ಇದ್ದಾವೆ ಈಗಾಗಲೇ ಅಂತಂದರೆ, ಜನರಲ್ ಆಗಿ ಕಾಮನ್ ಆಗಿ ಅವನು ಇಲ್ಲಿ ಕೊಡ್ತಾನೆ ನೋಡ್ರಿ. ಫ್ಲವರ್ಸ್ಗಳನ್ನು ಯುಟಿಲೈಸ್ ಮಾಡುವಂಥ ಒಂದು ಪರ್ಟಿಕ್ಯುಲರ್ ಥಿಂಗನ್ನು ಕೊಡ್ತಾ ಇದೆ ನೋಡ್ರಿ, ಈ ಒಂದು ಸೆಂಟೆನ್ಸಲ್ಲಿ ಕೊಡ್ತಾ ಇದ್ದಾನೆ. ಲವ್, ಅಫೆಕ್ಷನ್, ಹ್ಯಾಪಿನೆಸ್, ಗ್ರೀಫ್ ಮತ್ತು ಮೋರ್ನಿಂಗ್ ಸಂದರ್ಭಗಳಲ್ಲಿ ನಾವು ಯೂಸ್ ಮಾಡ್ತೇವೆ, ಫ್ಲವರ್ಗಳನ್ನು ಯೂಸ್ ಮಾಡ್ತೇವೆ ನಮ್ಮ ಖುಷಿಗೆ. ರಿಲಿಜಿಯಸ್ ಇಲ್ಲಿ ನೋಡ್ರಿ, ಇಲ್ಲಿ ಕೊಡ್ತಾ ಇದ್ದಾನೆ, ರಿಲಿಜಿಯಸ್ ಇರ್ಬೋದು, ಆಸ್ಥೆಟಿಕ್ ಇರ್ಬೋದು, ಕಲ್ಚರಲ್ ವ್ಯಾಲ್ಯೂ ಇರ್ಬೋದು,
ಸೊ ಇದಕ್ಕೆ ಆದಂಥ ಒಂದು ಎಕನಾಮಿಕ್ ಬೇಡಿಕೆಗಳನ್ನು ಹೊಂದಿದ್ದಾವೆ ಇವುಗಳು. ಸೊ ನಮಗೆ ಕಾಮನ್ ಪೀಪಲ್ ಅಥವಾ ಜನರಲ್ ಪೀಪಲ್ಗೆ ಗೊತ್ತಿರುವಂಥ ಮ್ಯಾಟರ್, ದಿಸ್ ಇಸ್ ದ ಒನ್. ಸೊ ನಾವು ಇಲ್ಲಿ ಮೊದಲಾಗಿ ಏನು ಕಲ್ತ್ವಿ, ಫ್ಲವರ್ ಇಸ್ ದ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಕಲ್ತ್ವಿ. ಸೊ ಈ ಫ್ಲವರ್ ಇಂದ ಆಗುವಂತಹ ನಾವು ಈಗ ರೈಟ್ ನಾವು ವಾಟ್ ವಿ ಆರ್ ಬೆನಿಫಿಟ್ಸ್ ಅಂತ ಕರಿಬೋದು, ಅಥವಾ ಆರ್ ಯು ಕ್ಯಾನ್ ಸೇ ಯೂಸಸ್, ಏನೇನು ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಸೊ ಇವೆರಡನ್ನ ಈಗಾಗಲೇ ಕಲ್ತಿದ್ದೇವೆ. ಹಾಗೆ ಮುಂದಕ್ಕೆ ಹೋಗೋದಾದ್ರೆ, ಸೊ ಎಸ್ ಜಸ್ಟ್ ಅಬ್ಸರ್ವ್ ಯೋ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಡಯಾಗ್ರಾಮ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಸ್ಪೆಸಿಫಿಕಲಿ ಈ ಡಯಾಗ್ರಾಮ್ ಬಂದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 5 marks. ಸೊ ದಟ್ ಈಸ್ ಕಾಣಿಸ್ತಾ ಇರ್ಬೋದು, ಅ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ದ LS ಆಫ್ ಫ್ಲವರ್. LS ಅಂದರೆ ಏನು, ಲಾಂಜಿಟ್ಯೂಡಿನಲ್ ಸೆಕ್ಷನ್ ಅಂತ ಹೇಳಿ. ಸೊ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಅಂತ ಹೇಳ್ತೇವೆ ನಾವು. ಈ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಏನಿದೆಯೋ, ಸೊ ಇದನ್ನ ನಾವು ಒಂದು ಫ್ಲವರ್ನ ತಗೊಂಡು ಉದ್ದಕ್ಕೆ ನಾವು ಏನು ಮಾಡ್ತೇವೆ, ಅದನ್ನ ಸೀಡ್ತೇವೆ. ಆಗ ಅದನ್ನ ನಾವು ಲಾಂಜಿಟ್ಯೂಡಿನಲ್ ಸೆಕ್ಷನ್ ಅಂತ ಕರಿತೇವೆ. ಸೊ ಆವಾಗ ನೀವು ಕೇಳ್ಬೋದು, ಸರ್ ನಾವು ಅಡ್ಡಕ್ಕೆ ಸೀಳಿದ್ರೆ ಸೊ ಇದಕ್ಕೆ ಏನಂತ ಕರಿತೇವೆ, ಇದಕ್ಕೆ TS ಅಂತ ಕರಿತೇವೆ. ನಾವು ಇಲ್ಲಿ TS ಅನ್ನ ನೋಡ್ತಾ ಇಲ್ಲ. ಸೊ ವಿ ಆರ್ ಲುಕಿಂಗ್ ಎಟ್ ದ ಲಾಂಜಿಟ್ಯೂಡಿನಲ್ ಸೆಕ್ಷನ್. ಓಕೆ, ಸೊ 5 marksಗೆ ಡೆಫಿನೆಟ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಒಂದು ಡಯಾಗ್ರಾಮ್ ಆಗಿ ನಮ್ಮ ಈ ಒಂದು ಚಾಪ್ಟರ್ಲಿ ನಾವು ನೋಡ್ತೇವೆ. ಸೊ ಹಾಗಾದ್ರೆ ಈ ಒಂದು ಫ್ಲವರ್ ಅಲ್ಲಿ ಏನೇನು ಇದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಬೇಸಿಕಲಿ ನಾವು ಫಸ್ಟ್ ಇಯರ್ ಅಲ್ಲಿ ಓದ್ದ ಹಾಗೆ, ಸೊ ದಿಸ್ ಪರ್ಟಿಕ್ಯುಲರ್ಲಿ ಒಂದು ನಿಮಿಷ, ಎಸ್ ಓಕೆ. ಸೊ ಪರ್ಟಿಕ್ಯುಲರ್ಲಿ ಈ ಫ್ಲವರ್ ಏನಿದೆ ಅಲ್ವಾ, ಈ ಫ್ಲವರ್ ಅಲ್ಲಿ ಬೇಸಿಕ್ ಆಗಿ 2 ಇಂಪಾರ್ಟೆಂಟ್ ರೀಪ್ರೊಡಕ್ಟಿವ್ ಪಾರ್ಟ್ಗಳನ್ನ ನೋಡ್ತೇವೆ. ಸೊ ದಟ್ ಅದನ್ನ ನಾವು ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಫ್ಲವರ್ ಅಂತ ಕೂಡ ಕರಿತೇವೆ. ಇದನ್ನ ಬಹಳ ಬಾರಿ ನೀಟಲ್ಲಿ ಕೂಡ ಕ್ವಶನ್ ನ ಕೇಳಿದಾನೆ. ಸೊ ದಟ್ ಇಸ್ ವಿ ವಿಲ್ ಸಾಲ್ವ್ ಆಫ್ಟರ್ ದಿಸ್ ಚಾಪ್ಟರ್. ಆದ ತಕ್ಷಣ ನಾವು ಸಾಲ್ವ್ ಮಾಡ್ತೇವೆ. ಸೊ ಅದು ಸ್ಪೆಸಿಫಿಕಲಿ ಏನಂತ ಹೇಳ್ತಾನಂತಂದ್ರೆ ಅವನು ಹಿ ಸೇಸ್ ದಟ್ ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಎಸೆನ್ಷಿಯಲ್ ವರ್ಲ್ಸ್ ಅಂತ ಕರೀತಾನೆ ಅದಕ್ಕೆ, ಆಯ್ತಾ. ಎಸೆನ್ಷಿಯಲ್ ಗಳು ಯಾವುದು ಅಂತ ನೋಡೋದಾದ್ರೆ, ಮೊಟ್ಟ ಮೊದಲಾಗಿ ಒಂದು ಪಿಸ್ಟಿಲ್ ಅಂತ ಬರ್ತದೆ, ಪಿಸ್ಟಿಲ್, ಇನ್ನೊಂದು ಸ್ಟೇಮನ್. ಓಕೆ, ನಿಮಗೆ ಇಲ್ಲಿ ಕಾಣಿಸ್ಬೋದು, ಯು ಕ್ಯಾನ್ ಸಿ ಓವರ್ ಹಿಯರ್. ಸೊ ಸಿ ಲೆಟ್ಸ್ ಬಿಗಿನ್ ಫ್ರಮ್ ಓವರ್ ಹಿಯರ್ ಇಟ್ ಸೆಲ್ಫ್. ಸಿ ಇಲ್ಲಿ ನೋಡ್ಬೋದು, ಅಪ್ ಟು ಬಯಾಲಜಿಸ್ಟ್ ಫ್ಲವರ್ಸ್ ಆರ್ ಮಾರ್ಫಾಲಜಿಕಲಿ ಅಂಡ್ ಎಂಬ್ರಿಯಾಲಜಿಕಲಿ ಮಾರ್ವೆಲ್ಸ್ ಆಫ್ ದ ಸೈಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೊಡ್ತಾನೆ. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಕಾರಣ ಯಾರು ಅಂತ ಕೇಳಿದ್ರೆ, ಸೊ ಫ್ಲವರ್ ಇಸ್ ಗೋಯಿಂಗ್ ಟು ಬಿ ಫ್ಲವರ್. ಓಕೆ, ಸೊ ವೇರಿಯಸ್ ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ದ ಫ್ಲವರ್ನ ಈಗಾಗಲೇ ಓದಿದ್ದೀರಾ, ಆದರೂ ಕೂಡ ನಾವು ಇನ್ನೊಮ್ಮೆ ನೋಡ್ಕೊಂಡ್ಬಿಡೋಣ ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಬೇಸಿಕಲಿ ನಾವು ಸೆಪಲ್ ಅನ್ನ ನೋಡಿದ್ವಿ, ಔಟರ್ ಮೋಸ್ಟ್ ವರ್ಲ್ ಆಗಿ ನಾವು ಸೆಪಲ್ ಅನ್ನ ನೋಡ್ತಾ ಇದ್ದೇವೆ. ತದನಂತರ ಬರುವಂತದ್ದು ಈ ಪೆಟಲ್ ಇಸ್ ನಥಿಂಗ್ ಬಟ್ ನಾವು ಕೊರೋಲಾ ಅಂತ ಕೂಡ ಕರಿತೇವೆ. ಕೊರೋನಾ ಅಲ್ಲ, ಮತ್ತೆ ಕೊರೋಲಾ ಅಂತ ಕೂಡ ಕರಿತೇವೆ. ಅಂಡ್ ಸೆಪಲ್ ಅಂಡ್ ಪೆಟಲ್ ಆರ್ ದ ಮೆಂಬರ್. ಪೆಟಲ್ ಇಸ್ ದ ಮೆಂಬರ್ ಆಫ್ ಕೊರೋಲಾ ಅಂಡ್ ಸೆಪಲ್ ಇಸ್ ದ ಮೆಂಬರ್ ಆಫ್ ಕೇಲಿಕ್ಸ್ ಅಂತ ಕರಿತೇವೆ. ನಾವು ಇದನ್ನ ಫಸ್ಟ್ ಇಯರ್ ಅಲ್ಲಿ ಓದಿದ್ದೇವೆ ಈಗಾಗಲೇ. ಸೊ ಇವೆರಡು ನಾನ್ ಎಸೆನ್ಷಿಯಲ್ ವರ್ಲ್ಸ್ ಅಂತ ಕೂಡ ಕರಿತೇವೆ. ಸೊ ಬಿಕಾಸ್ ಓನ್ಲಿ ಇಲ್ಲಿ ಸ್ಪೆಸಿಫಿಕಲಿ ಈ ಸೆಪಲ್ಲು ಇಟ್ ಪ್ರೊಟೆಕ್ಟ್ಸ್ ದ ಇಂಡಿವಿಜುವಲ್ ಅಂಡ್ ದಟ್ ಕೊರೋಲಾ ಅಟ್ರಾಕ್ಟ್ಸ್ ದ ಇನ್ಸೆಕ್ಟ್. ಬಟ್ ದ ಮೇಜರ್ ಇಲ್ಲಿ ಎಸೆನ್ಷಿಯಲ್ ಅಂತ ಯಾಕೆ ಕರೀಲಿಕ್ಕೆ ಕಾರಣ ಅಂತಂದ್ರೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗುವಂಥದ್ದು ಯಾವುದು ಅಂತ ಹೇಳಿ. ಅದರಲ್ಲಿ ಸ್ಪೆಸಿಫಿಕಲ್ ಆಗಿ ನಾವು ಇಲ್ಲಿ ನೋಡೋದಾದ್ರೆ, ಸೊ ಇವಿಷ್ಟು ಇನ್ವಾಲ್ವ್ ಆಗುತ್ತೆ. ಸೊ ಓವರಿ, ಸ್ಟೈಲ್ ಅಂಡ್ ಸ್ಟಿಗ್ಮಾ ದೇ ಆರ್ ಟುಗೆದರ್ಲಿ ನೌನ್ ಟು ಬಿ ಆಸ್ ಪಿಸ್ಟಿಲ್. ನಾವು ಯಾವುದನ್ನ, ಓವರಿಯನ್ನ, ಸ್ಟೈಲನ್ನು ಮತ್ತೆ ಸ್ಟಿಗ್ಮಾವನ್ನ, ಈ ಮೂರು ಅನ್ನ ಸೇರ್ಬಿಟ್ಟು ನಾವೇನಂತ ಕರಿತೇವೆ, ವಿ ಕಾಲ್ ದಮ್ ಆಸ್ ಟು ಬಿ ದ ಪಿಸ್ಟಿಲ್ ಅಂತ ಕರಿತೇವೆ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತ ಅಂದ್ರೆ ಆಂಥರ್ ಅಂಡ್ ದ ಇಲ್ಲಿ ಈ ಪರ್ಟಿಕ್ಯುಲರ್ ಜಾಗ ಇದೆ ಅಲ್ವಾ, ಇದನ್ನ ಮೆನ್ಷನ್ ಮಾಡಿಲ್ಲ ಅವರು, ದಟ್ ಇಸ್ ಫಿಲಮೆಂಟ್. ಆಂಥರ್ ಅಂಡ್ ಫಿಲಮೆಂಟ್. ಸೊ ಇಲ್ಲಿ ಮಾಡಿದ್ದಾರೆ ನೋಡ್ರಿ, ಆಬ್ವಿಯಸ್ಲಿ ಹಿಯರ್ ದೇ ಹ್ಯಾವ್ ಡನ್. ಸೊ ಆಂಥರ್ ಅಂಡ್ ಫಿಲಮೆಂಟ್ ಟುಗೆದರ್ಲಿ ನೌನ್ ಟು ಬಿ ಆಸ್ ಸ್ಟೇಮನ್. ಓಕೆ, ಸೊ ಹಾಗಾದ್ರೆ ಸ್ಟೇಮನ್ ಇಸ್ ನಥಿಂಗ್ ಬಟ್ ದ ಮೇಲ್. ಇಲ್ಲಿ ಪರ್ಟಿಕ್ಯುಲರ್ಲಿ ಏನು ಅಂತಂದ್ರೆ, ಇದು ಸ್ಟೇಮನ್ ಏನಾಗುತ್ತೆ, ಇದು ಮೇಲ್ ಆಗಿ ವರ್ಕ್ ಆಗುತ್ತೆ ಇದರಲ್ಲಿ. ಸೊ ಮೇಲ್ ಪಾರ್ಟ್ ಆಫ್ ದ ಪರ್ಟಿಕ್ಯುಲರ್ ಫ್ಲವರ್ ಅಂಡ್ ದ ಪಿಸ್ಟಿಲ್ ಇಸ್ ಗೋಯಿಂಗ್ ಟು ಬಿ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ನಾವು ಇದನ್ನ ನೀಟ್ ಹಿತದೃಷ್ಟಿಯಿಂದ ನಾವು ಏನಂತ ನೋಡ್ತೇವೆ ಅಂದ್ರೆ, ಸೊ ಏನು ನೋಡ್ತೇವೆ ಅಂತ ನಾವು ಲೇಟರ್ ಆನ್ ನಲ್ಲಿ ವಿ ವಿಲ್ ಲರ್ನ್ ಸ್ಪೆಸಿಫಿಕಲಿ. ಸೊ ಸ್ಟೇಮನ್ ನಲ್ಲಿ ಇರುವಂತದ್ದು ಏನು, ಸೊ ಸ್ಟೇಮನ್ ನ ಒಳಗಡೆಗೆ ಪೋಲನ್ ಗ್ರೇನ್ ಇರುತ್ತೆ, ವಿಚ್ ಇಸ್ ನಥಿಂಗ್ ಬಟ್, ನಾವು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಅಂದ್ರೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಪರ್ಟಿಕ್ಯುಲರ್ ದ ಮೇಲ್ ಗ್ಯಾಮೆಟ್. ಓಕೆ, ಸೊ ಇದ್ರೊಳಗಡೆಗೆ ಇಲ್ಲಿ ಓವರಿಯ ಒಳಗಡೆಗೆ ಓವ್ಯೂಲ್ಸ್ ಗಳಿರ್ತವೆ. ಸೊ ಓವರ್ ಹಿಯರ್ ದೇರ್ ವುಡ್ ಬಿ ಓವ್ಯೂಲ್ಸ್. ಓಕೆ, ಸೊ ನೋಡಿ ಇಲ್ಲಿ ಮಚ್ ಬಿಫೋರ್ ದ ಆಕ್ಚುಯಲ್ ಫ್ಲವರ್ ಇಸ್ ಸೀನ್ ಆನ್ ಅ ಪ್ಲಾಂಟ್, ಅ ಡಿಸಿಷನ್ ದಟ್
the plant is going to flower has taken place. Several hormonal and structural changes are initiated which lead to the differentiation and further development of the floral primordium. ಸೊ ನಿಮಗೆ ಗೊತ್ತಿದೆ ಫ್ಲವರ್ ಈಸ್ ಮಾಡಿಫೈಡ್ ಪಾರ್ಟ್ ಆಫ್ ದ ಶೂಟ್ ಅಂತ, ಶೂಟ್ ಅಪೆಕ್ಸ್ ಮಾಡಿಫೈ ಆಗಿ ಆಗಿರುವಂತದ್ದು ಈಗಾಗಲೇ ಗೊತ್ತಿದೆ. ಇನ್ಫ್ಲೋರೆನ್ಸ್ ಆರ್ ಫಾರ್ಮ್ಡ್ ವಿಚ್ ಬೇರ್ ದ ಫ್ಲೋರಲ್ ಬಡ್ಸ್. ಸೊ ಇನ್ಫ್ಲೋರೆನ್ಸ್ ಗಳು ಹುಟ್ಕೊಳ್ತವೆ. ಇನ್ಫ್ಲೋರೆನ್ಸ್ ಅಲ್ಲಿ ಫಸ್ಟ್ ಇಯರ್ಲಿ ಮಾರ್ಫಾಲಜಿಯಲ್ಲಿ ಓದಿದ್ದೇವೆ, ಎರಡು ತರದ ಇನ್ಫ್ಲೋರೆನ್ಸ್ ಗಳನ್ನ ನೋಡ್ತೇವೆ ನಾವು. ಸೊ ದಟ್ ಇಸ್ ಒನ್ ಇಸ್ ಗೋಯಿಂಗ್ ಟು ಬಿ ರಾಸಿಮೋಸ್ and another one is going to be cymose ಅಂತ ಹೇಳಿ. I hope you remember this one. Okay, neat aspect ಅಲ್ಲಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತವೆ. In the flower, the male and female reproductive structures. Okay, so there is inflorescence are formed by the floral buds, and then the flowers. In this flower, male ಮತ್ತೆ female reproductive structure ಗಳನ್ನ bear ಮಾಡ್ತವೆ. So now the androecium and gynoecium differentiate to develop. So ಈ pistil ಮತ್ತೆ stem ಅನ್ನು ನಾವು androecium ಮತ್ತೆ gynoecium ಅಂತ ಕೂಡ ಇಲ್ಲಿ ಕರಿತೇವೆ. Next, you would recollect that androecium consists of a whorl of stamens. So androecium ನಲ್ಲಿ ಏನೇನಿದಾವೆ ಅಂದ್ರೆ ಸ್ಟೇಮನ್ ಇದಾವೆ. ಓಕೆ, ರಿಪ್ರೆಸೆಂಟಿಂಗ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ರೈಟ್? ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಈಗಾಗಲೇ ಹೇಳಿದ್ದೇನೆ. ಗೈನೋಶಿಯಂ ರಿಪ್ರೆಸೆಂಟ್ಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಥವಾ ಪಿಸ್ಟಿಲ್ ಅಂತ ನಾವು ಕರಿತೇವೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ಫರ್ದರ್ ನಾವ್. So here we are going to study, especially here we are going to study about the 3 stages. ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಓದ್ತೀರಾ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ 3 ಸ್ಟೇಜಸ್ ಗಳನ್ನ ಹೊಂದಿರ್ತವೆ. ಒಂದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಂತ ಹೇಳಿ, ಇನ್ನೊಂದು ಫರ್ಟಿಲೈಸೇಷನ್ ಇವೆಂಟ್, ಇನ್ನೊಂದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಮೊಟ್ಟ ಮೊದಲಾಗಿ ನಾವು ಓದುವಂಥದ್ದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅನ್ನ ಓದ್ತೇವೆ. ಈ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ಮೊಟ್ಟ ಮೊದಲು ಡೆವಲಪ್ ಆಗುವಂಥದ್ದು ದಟ್ ಇಸ್ ಸ್ಟ್ರಕ್ಚರ್ಸ್ ದಟ್ ಇಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್, ರೈಟ್? ಸೊ 2 ಪಾತ್ರಗಳು, ಗ್ಯಾಮೆಟೋಜೆನೆಸಿಸ್, ಇನ್ನೊಂದು ಕಡೆಗೆ ಅದರಲ್ಲಿ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಅಂತ ಬರ್ತಾವಲ್ವಾ. ಸೊ ಐ ಹೋಪ್ ಯು ರಿಮೆಂಬರ್ ದಟ್. So let's move to the next one. Yes, so ಇಲ್ಲಿ ನಾವು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಾವು ಈ ಒಂದು ಫ್ಲವರ್ ಅಲ್ಲಿ ಸ್ಟ್ರಕ್ಚರ್ಸ್ ಗಳನ್ನ ನೋಡುವಂಥದ್ದು ಆದ್ರೆ, ಸೊ ಐ ಹೋಪ್ಫುಲಿ ಇಟ್ ಇಸ್ ಕ್ಲಿಯರ್ಲಿ ವಿಸಿಬಲ್ ಅಂತ ಅನ್ಕೊಳ್ತೇನೆ. ಸೊ ಕ್ವಾಲಿಟಿ ಈಸ್, ಸೊ ಯು ಕ್ಯಾನ್ ಇನ್ಕ್ರೀಸ್ ದ ಕ್ವಾಲಿಟಿ, ವಿಚ್ ಸೊ ಹೋಪ್ಫುಲಿ I'll zoom it. Now I hope it is visible, I think. Yeah, it's visible. Yes, thank you. Okay, very carefully now listen this. 1 second, I'll just go back. So 1 second gala time anna kodi. I'll just upload that particular some informations of about the particular ಸ್ಟ್ರೀಮ್ ಒಂದಿಷ್ಟು ಇನ್ಫಾರ್ಮೇಷನ್ಗಳಿದಾವೆ, ಅದನ್ನೊಂದು ಚೂರು ಅಪ್ಲೋಡ್ ಮಾಡಿ ಹಾಗೆ ಕಂಟಿನ್ಯೂ ಮಾಡುವ. ಸೊ ವಿ ಆರ್ ದೇರ್ ಇನ್ ದ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲವಾ. ಸೊ ಎಸ್, 1 second, ಗಿವ್ ಮಿ 1 only second.
ಓಕೆ, ಸೊ ಎಲ್ಲ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬ್ನ ಏನೋ ತುಂಬ ಮ್ಯಾಟರ್ಸ್ಗಳಿರ್ತವೆ, ಅವುಗಳನ್ನೆಲ್ಲ ಸಿಚುವೇಶನ್ ಸಾರ್ಟ್ ಮಾಡಿಕೊಂಡು ಒಂದು ವಾಪಸ್ ಲೆಟ್ಸ್ ಸ್ಟಾರ್ಟ್ ಇಟ್. ಓಕೆ, ಫೈನ್. ಸೊ ದೆರ್ ಆರ್ 3 different varieties are there in that one is going to be the stamen, Microsporangium and pollen grainಗಳನ್ನು ನಾವು pre-fertilization ಇವೆಂಟಲ್ಲಿ ನೋಡುವಂಥದ್ದು. ಸೊ ಐಲ್ yes, 1 second, give me one minute. Just one check. Okay, fine. Let's move on. So here, so ಇಲ್ಲಿ specifically ನಾವು ಇಲ್ಲಿ ಓದ್ತೇವೆ ನೋಡ್ರಿ, shows the two parts. So this figure shows 2 parts of the stamens. So first ನಾವು stamens ಗಳನ್ನ ಓದ್ತಾ ಇದ್ದಾವೆ. ಸೊ ಮೊಟ್ಟ ಮೊದಲಾಗಿ 2 ಪರ್ಟಿಕ್ಯುಲರ್ ಪಾರ್ಟ್ ಗಳನ್ನ ತೋರಿಸ್ತಾ ಇದೆ. ಒಂದು ಫಿಲಮೆಂಟ್, so this is going to be the filament and this is going to be the anther generally. And now you can see that this one is bilobed. ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು, this is the one lobe and this is the another lobe. So these are the 2 lobes, so that's why it is called as bilobed structure called anther. So anther na ನಾವು bilobed structure ಅಂತ ಕರೀತೇವೆ. The proximal end of the filament is attached to the thalamus. So ಈ proximal end ಇಲ್ಲಿಗೆ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು ಎಂತ ಅಟ್ಯಾಚ್ ಆಗಿದೆ. So this end is attached to thalamus. thalamus ಗೆ ಅಟ್ಯಾಚ್ ಆಗ್ತಾ ಇದೆ. Then so or to the petal. So not only this but one second, not this one, sorry, this is by mistake. Okay, so this end is going to be attached to thalamus ಗೆ either ಆಗಿ ಅಟ್ಯಾಚ್ ಆಗ್ತದೆ ಅಥವಾ petal ಗೆ ಅಟ್ಯಾಚ್ ಆಗ್ತಾ ಇದೆ. So which one? So this end, the proximal end of the which one? The proximal end is going to get attached to thalamus or to the petal. Now moving on, you can see the proximal end of the filament is attached to the thalamus or the petal in the flower. The number and length of the stamens are variable in the flowers, different species. See here, the length of the filament is and this filament and at the specific time the stigma length also varies. The stigma andre so the pistil or the ಇಲ್ಲಿ ನಾವು ಏನಂತ ತಗೊಳ್ತೇವೆ, ಸ್ಟೈಲ್ ನ ಲೆಂತ್ ವೇರಿ ಆಗಿ ಸ್ಟಿಗ್ಮಾ, ಸೊ ಸ್ಟೇಮನ್ ಕಿಂತ ಕೆಲವೊಮ್ಮೆ ಸ್ಟೇಮನ್ ಕಿಂತ ಹೈಟ್ ಆಗ್ಬೋದು, ಅಥವಾ ಕೆಲವೊಮ್ಮೆ ಏನಾಗುತ್ತೆ ಸೊ ಸ್ಟೇಮನ್ ಕಿಂತ ಕೆಳಗೂ ಕೂಡ ಇರಬಹುದು. ಸೊ that we will study in the outbreeding devices in the later part. If you were to collect a stamen on each from the 10 flowers, each of the different species, and arrange them on sidewise, you would be able to appreciate the large variation in the size. ನೀವು ಒಂದು 10 ಸ್ಟೇಮನ್ ಗಳನ್ನ ತಗೊಂಡ್ರೆ ಅದನ್ನ ಬೆಂಚ್ ಅಲ್ಲಿ ಈ ತರ ಅರೇಂಜ್ ಮಾಡಿದ್ರೆ ನಿಮಗೆ ಅವುಗಳ ಒಂದು ಪರ್ಟಿಕ್ಯುಲರ್ ಶೇಪ್ ಅಂಡ್ ಆಲ್ಸೋ ದ ಸೈಜ್ ಆಲ್ಸೋ ಇಟ್ ಇಸ್ ಗೋಯಿಂಗ್ ಟು ಬಿ ವೇರಿಡ್. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಕೇರ್ಫುಲ್ ಅಬ್ಸರ್ವೇಷನ್ ಆಫ್ ಈಚ್ ಸ್ಟೇಮನ್ ಅಂಡರ್ ದ dissecting microscope and make a neat diagram would elucidate the range of shape of. ಸೊ ನಾವು ಇದನ್ನ ಮೈಕ್ರೋಸ್ಕೋಪ್ ಅಂಡರಲ್ಲಿ ನೋಡಿದ್ರೆ ಸೊ ಬೇರೆ ಬೇರೆ ಶೇಪ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. Now let's move on to the next one. So a typical so this one we will rub it. Okay, a typical angiosperm anther is bilobed, as you are already said that this particular is the lobe part idu ಆಯ್ತಾ. ಸೊ ಲೋಬ್ ವಿತ್ ಈಚ್ ಹ್ಯಾವಿಂಗ್ 2 ಥಿಕೆ. ಸೊ ನಾವು ಥಿಕೆ ಅಂತ ಒಬ್ಸರ್ವ್ ಮಾಡ್ತೇವೆ. ಸೊ ಇದ್ರ ಒಳಗಡೆಗೆ ಏನು ಕಾಣಿಸ್ತಾ ಇದೆ ಅಲ್ವ, ಇದನ್ನ ನಾವು ಈ ಒಂದು ಚೇಂಬರ್ನ ಥಿಕೆ ಅಂತ ಕರಿತೇವೆ. ಸೊ ಇಲ್ಲಿ 2 ಥಿಕೆಗಳಿದ್ದಾವೆ, ಹಾಗಾಗಿ ಈ ಆಂಥರ್ನ ನಾವು ಏನಂತ ಕರಿತೇವೆ, ಡೈಥಿಕಸ್ ಅಂತ ಕರಿತೇವೆ. 2 ಥಿಕೆಗಳು ಇದ್ದರೆ, 2 ಥಿಕೆ ಇದ್ರೆ ನಾವು ಅದನ್ನ ಏನಂತ ಕರಿತೇವೆ, ಡೈಥಿಕಸ್ ಅಂತ ಕರಿತೇವೆ. ಆಫನ್ ಗುಡ್ ಆಫ್ಟರ್ನೂನ್ ರೇಷ್ಮಾ. Often a longitudinal groove runs lengthwise separating the thecae. So this longitudinal grooves here is, you can see the longitudinal grooves which separates the thecae. Let us understand the various types of tissues and the organization in the transverse section of the anther. The bilobed nature of the anther is very distinct in the transverse section of the anther. So the anther is 4-sided, that is tetragonal anta karitave ನಾವು. 4-sided structure consisting of 4 microsporangia located at the corners of 2 each of. See, so I'll rub and I'll show you. So see, very clearly it is visible. So ಇಲ್ಲಿ ಏನಂತ bilobed structure 4 ಕಡೆ 4 ದಿಕ್ಕಿನಲ್ಲಿ ಮುಖಗಳನ್ನು ಹೊಂದಿದಾವೆ. 4-sided, 4 ದಿಕ್ಕಿನಲ್ಲಿ ತನ್ನ ಒಂದು ಮುಖಗಳನ್ನು ಹೊಂದಿದಾವೆ ಅಂತ ಹೇಳ್ತೇವೆ. This is one area and this is the second area. Okay, so now let's
ಚೇಂಜ್ ದ ಕಲರ್ ನಾವು ಯು ಕ್ಯಾನ್ ಈಸಿಲಿ ವಿಸಿಬಲ್. ಸೊ ಇದು ಮೂರನೇ ಏರಿಯಾ ಆಯಿತು. ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫೋರ್ತ್, ನಾಲ್ಕನೇ ಸೈಡ್. ಸೊ ದಟ್ ಇಸ್ ವೈ ಇಟ್ ಇಸ್ ನೌನ್ ಟು ಬಿ ಆಸ್ ಟೆಟ್ರಾಗೋನಲ್. ಸೊ ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜಿ ಅಂತ ಕರಿಬಹುದು, ಟೆಟ್ರಾಗೋನಲ್. ಸೊ ಯಾವ ಸೈಡಲ್ಲಿ ಕೇಳ್ಬೋದು, ಇದನ್ನು ನೀಟಲ್ಲಿ ಮೆನ್ಷನ್ ಮಾಡುವಂಥ ಎಲ್ಲ ಚಾನ್ಸಸ್ಗಳನ್ನು ಹೊಂದಿರ್ತವೆ. ಸೊ ನೆಕ್ಸ್ಟ್ ಲೆಟ್ಸ್ ಮೂವಿಂಗ್ ಆನ್ ಟು ದ ಟೆಟ್ರಾಗೋನಲ್ ಸ್ಟ್ರಕ್ಚರ್. ಈ ಟೆಟ್ರಾಗೋನಲ್ ಸ್ಟ್ರಕ್ಚರ್ ಒಳಗಡೆಗೆ ಏನಿದಾವೆ 4 ಮೈಕ್ರೋಸ್ಪೊರಾಂಜಿಯಾಗಳನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ಏನನ್ನು ಅಬ್ಸರ್ವ್ ಮಾಡ್ತೇವೆ? ಮೈಕ್ರೋಸ್ಪೊರಾಂಜಿಯಾ. ಮೈಕ್ರೋಸ್ಪೊರಾಂಜಿಯಾದಲ್ಲಿ ಏನಿದೆ ಅಂತ ಕೇಳ್ಬೋದು ನೀವು. ಮೈಕ್ರೋಸ್ಪೊರಾಂಜಿಯಾ ಕನ್ಸಿಸ್ಟ್ಸ್ ಆಫ್ ದ ಮೇನ್ ಪರ್ಟಿಕ್ಯುಲರ್ ನಮ್ಗೆ ಏನು ಪೋಲನ್ ಗ್ರೇನ್ಸ್ಗಳು ಡೆವಲಪ್ ಆಗುವಂಥ ಒಂದು ಚೇಂಬರ್ ಅದು. ಸೊ ಅದಕ್ಕೆ ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತೇವೆ. ದ ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ಸ್ ಫರ್ದರ್ ಅಂಡ್ ಬಿಕಮ್ಸ್ ಪೋಲನ್ ಸ್ಯಾಕ್. ನೋಡ್ರಿ ಇಲ್ಲಿ ಪೋಲನ್ ಸ್ಯಾಕ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾನೆ. ಈ ಮೈಕ್ರೋಸ್ಪೊರಾಂಜಿಯಾ ಮುಂದೆ ಡೆವಲಪ್ ಆಗುವಂಥದ್ದು ಏನಾಗಿ ಡೆವಲಪ್ ಆಗ್ತದೆ? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಡೆವಲಪ್ಡ್ ಇನ್ ಟು ದ ಪೋಲನ್ ಸ್ಯಾಕ್ಸ್ ಅಂತ ಹೇಳ್ಬೋದು. ದೇ ಎಕ್ಸ್ಟೆಂಡ್ ಲಾಂಜಿಟ್ಯೂಡಿನಲಿ ಆಲ್ ಥ್ರೂ ದ ಲೆಂತ್ ಆಫ್ ದ ಆಂಥರ್ ಅಂಡ್ ಆರ್ ಪ್ಯಾಕ್ಡ್ ವಿತ್ ದ ಪೋಲನ್ ಗ್ರೇನ್ಸ್. ಸೊ ನಾವೇನು ಅಬ್ಸರ್ವ್ ಮಾಡ್ತಾ ಇದ್ದೇವಲ್ವ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ಲೋಬ್ಸ್ ಅಲ್ಲಿ ಕೂಡ ನಮಗೆ ಕಾಣಿಸ್ತದೆ, ನೀವು ನೋಡ್ರಿ. ಸೊ ದಿಸ್ ಇಸ್ ದ TS. ಇದನ್ನ ನೋಡ್ರಿ 3 ಡೈಮೆನ್ಷನಲ್ ಕಟ್ ಸೆಕ್ಷನ್ ಅಂತ ತೋರಿಸ್ತಾ ಇದ್ದ ನಾನು. ಸೊ ಇದು ಇನ್ನೂ ಮೇಲ್ಗಡೆವರೆಗೆ ಇತ್ತು ಲೈಕ್ ದಿಸ್. ಓಕೆ, ಸೊ ಇದನ್ನ ಏನ್ ಮಾಡ್ತಾನೆ, ಇದನ್ನ ಕಟ್ ಮಾಡಿದ ನಾನು. ಕಟ್ ಮಾಡಿದ್ರು ಕೂಡ ಸೊ ಇಲ್ಲಿ ಒಂದು ಸೆಂಟೆನ್ಸ್ ಓದಿ, ಎಕ್ಸ್ಟೆಂಡ್. ಯಾವ್ದು ಎಕ್ಸ್ಟೆಂಡ್ ಆಗ್ತದೆ? ಪೋಲನ್ ಸ್ಯಾಕ್ಸ್ ಎಕ್ಸ್ಟೆಂಡ್ ಆಲ್ ಥ್ರೂ ದ ಲೆಂತ್ ಆಫ್ ದ ಆಂಥರ್. ಈ ಆಂಥರ್ನ ತುದಿಯವರೆಗೂ ಕೂಡ ನಮ್ಗೆ ಏನ್ ಸಿಗ್ತವೆ? we are going to observe the pollen sacs in the long section, like a long tubular structure ತರ ಕಾಣಿಸ್ತವೆ. ಅಂಡ್ ಅದರೊಳಗಡೆಗೆ ಏನ್ ಫಿಲ್ ಹಾಕೊಂಡಿರ್ತವೆ? ಇಟ್ ಇಸ್ ಕಂಪ್ಲೀಟ್ಲಿ ಪ್ಯಾಕ್ಡ್ ವಿತ್ ವಿಚ್ ಒನ್? ದ particularly pollen grains. Pollen grains are male gametes. Okay, now let's move on. Structure of microsporangium ಬಗ್ಗೆ ಓದುವ. So when we take this structure, ಇದನ್ನ ನಾವು ಸ್ಟ್ರಕ್ಚರ್ ನ ನಾವು TS ಅಂತ ಕರೀತೇವೆ. This one is called as TS. ಇಲ್ಲಿಂದ ತೆಗೆದಿರುವಂತ TS ನಿಮ್ಗೆ ಹೇಗೆ ಕಾಣಿಸ್ತದೆ ಅಂತ ನೋಡ್ತಾನೆ. ಸೊ the particularly ಇಲ್ಲಿ ಒಂದು ಸ್ಟೇಟ್ಮೆಂಟ್ ಓದ್ಕೊಂಡ್ಬಿಡೋಣ. The transverse section of a typical microsporangium appears near the circular outline. It is generally surrounded by 4 wall layers. So ಇಲ್ಲಿ ಅಬ್ಸರ್ವ್ ಮಾಡಬಹುದು, this is the 4 wall layers which is going to be ಫಾರ್ಮ್ಡ್. ಸೊ ನೋಡ್ರಿ, 4 ಬೇರೆ ಬೇರೆ ಸೆಕ್ಷನ್ಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ದ ಔಟರ್ ಮೋಸ್ಟ್ ಲೇಯರ್ ಇಸ್ ನೌನ್ ಟು ಬಿ ಆಸ್ ಎಂಡೋಥೀಶಿಯಂ. ಯಾವಾಗ ನಾವು TS ಏನ್ ನೋಡ್ತಾ ಇದ್ದೀರಲ್ವಾ, ಇದು ದಿಸ್ ಇಸ್ ಅ TS. ಓಕೆ, ಅಂಡ್ ದಿಸ್ TS ಇಸ್ ಸರೌಂಡೆಡ್ ಬೈ ವಾಟ್? ಡಿಫರೆಂಟ್ ಲೇಯರ್ಸ್ ಗಳಿಂದ ಒಂದು ಸರೌಂಡ್ ಆಗಿದೆ. ಸೊ ಎಷ್ಟು ಲೇಯರ್ಸ್ ಗಳಿದೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗೋಣ. ಮೊದಲನೇದು, ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ದ ಔಟರ್ ಮೋಸ್ಟ್ ಲೇಯರ್, ಇಟ್ ಇಸ್ ಗೋಯಿಂಗ್ ಟು ಬಿ ಎಪಿಡರ್ಮಿಸ್. ಸೊ ಆಗ ನಾನು ಎಂಡೋಥೀಶಿಯಂ ಅಂತ ಹೇಳಿರ್ಬೋದು, ಸಾರಿ ಫಾರ್ ದಟ್. ಸೊ ಔಟರ್ ಮೋಸ್ಟ್ ಲೇಯರ್ಗೆ ನಾವೇನಂತ ಕರಿತೇವೆ? ಎಪಿಡರ್ಮಿಸ್ ಅಂತ ಕರಿತೇವೆ. ದ ಹೊರಗಡೆಯ ಔಟರ್ ಮೋಸ್ಟ್ ಲೇಯರ್, ನೀವು ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ದಿಸ್ ಇಸ್ ದ ಎಪಿಡರ್ಮಿಸ್. ಓಕೆ, ಸೊ ಅದರ ನೆಕ್ಸ್ಟ್ ಲೇಯರ್ ಬಂದು ಸೊ ಎಂಡೋಥೀಶಿಯಂ ಆಗುತ್ತೆ. ಸೊ ಅದರ ನೆಕ್ಸ್ಟ್ ಲೇಯರ್ ಯಾವುದು? ಎಂಡೋಥೀಶಿಯಂ. 2ನೇ ಲೇಯರ್ ಎಂಡೋಥೀಶಿಯಂ ಆಗುತ್ತೆ. 3ನೇ ಲೇಯರ್ ಮಿಡಲ್ ಲೇಯರ್ ಆಗುತ್ತೆ. ದ ಥರ್ಡ್ ಲೇಯರ್ ಇಸ್ ಗೋಯಿಂಗ್ ಟು ಬಿ ದ ಮಿಡಲ್ ಲೇಯರ್. ಅಂಡ್ ಫೈನಲಿ ಸೊ ದ ಮಿಡಲ್ ಲೇಯರ್ ಎಂಡ್ಸ್ ಅಪ್ ವಿತ್ tapetum. And inside this tapetum there is a presence of sporogenous tissues. So ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ತದೆ. ಸೊ outer layer is epidermis and inner layer is going to be endothelium, which might be 1 or 2 layers. So middle layer is going to be 3 layer or 4 layers. Some 4 might also be there. Then microspore mother cell, which is ನಾವು ಸ್ಪೋರೋಜಿನಸ್ ಟಿಶ್ಯೂಸ್ ಅಂತ ಏನು ಕರೆದವಲ್ವಾ, ಆ ಸ್ಪೋರೋಜಿನಸ್ ಟಿಶ್ಯೂಸ್ ಒಳಗಡೆಗೆ ಇರುವಂಥದ್ದು ಮೈಕ್ರೋಸ್ಪೋರ್ ಮದರ್ ಸೆಲ್ಗಳು. ಮತ್ತೆ ಅದರ ಹೊರಗಡೆಗೆ ನರ್ಚರಿಂಗ್ ಮತ್ತೆ ಪ್ರೊಟೆಕ್ಷನ್ ಮಾಡುವಂಥದ್ದು ಯಾವುದು? ಟ್ಯಾಪಿಟಮ್ಗಳಾಗಿ ಇರ್ತವೆ. ಸೊ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆದಂತಹ 2 ಬೋರ್ಡಿಗೆ ಕ್ವಶನ್ಸ್ಗಳು ಬರ್ತವೆ. ಸೊ ಮೊದಲನೇದಾಗಿ ಬರುವಂಥದ್ದು 5 ಮಾರ್ಕ್ಸ್ ಕ್ವಶನ್. ಸೊ ಓನ್ಲಿ 5 or 3 ಮಾರ್ಕ್ಸ್ ಕ್ವಶನ್ ಆಗಿ ಬರ್ತವೆ. ದ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ದ LS ಆಫ್ the TS of young anther ಅಂತ ಹೇಳ್ಬಿಟ್ಟು, ಯಾವುದು? the TS of young anther ಅಂತ ಹೇಳಿ ಮೊದಲಾಗಿ ಬರ್ತವೆ. ಸೊ ಯು ಕ್ಯಾನ್ ಸಿ ಓವರ್ ಹಿಯರ್, ದಿಸ್ ಇಸ್ ದ TS of young anther ಗೆ ನಾವು ಫೋಕಸ್ ಮಾಡುವಂಥದ್ದು. ಈ TS of young anther ಅಲ್ಲಿ ಏನಿದೆ ಅಂದ್ರೆ, ಸೊ ನಾವು ಏನನ್ನು ನೋಡ್ತೇವೆ? ದಿಸ್ ಇಸ್ ಅ ಬೈಲೋಬ್ಡ್ ಸ್ಟ್ರಕ್ಚರ್ ಆಗಿರ್ಬೋದು, ಸೊ ಅಥವಾ 4 ತಿಕ್ಕೆಗಳನ್ನ ಹೊಂದಿದಾವೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದ ಡೈಥಿಕ್ಸ್ ಅಂತ ಕರಿತೇವೆ. 4 ಏನಿದಾವೆ? ಸೊ 4 ಡಿಫರೆಂಟ್ ವೆರೈಟೀಸ್ ಆಫ್ ಪೋಲನ್ ಸ್ಯಾಕ್ಸ್ ಗಳನ್ನ ನೋಡ್ತಾ ಇದ್ದೇವೆ. 1, 2, 3 and 4. ದೆನ್ ಕೊನೆಯದಾಗಿ ಒಂದು ಮಧ್ಯದಲ್ಲಿ ಕನೆಕ್ಟಿವ್ ಟಿಶ್ಯೂ ಇದೆ, ವಿಚ್ ಇಸ್ ಕನೆಕ್ಟಿಂಗ್ ದ ಪರ್ಟಿಕ್ಯುಲರ್
ಬೋತ್ ದ ಲೋಬ್ಸ್ ಗಳನ್ನ ನೋಡ್ತಾ ಇದ್ದಾವೆ. ಅಂಡ್ ಅದರ ಕೆಳಗಡೆಗೆ ನಿಮಗೆ ಇನ್ನೊಂದು ಸ್ಟ್ರಕ್ಚರ್ ಕಾಣಿಸ್ತಾ ಇರಬಹುದು. ದಟ್ ಸ್ಟ್ರಕ್ಚರ್ ಇಸ್ ಗೋಯಿಂಗ್ ಟು ಬಿ ಡಿಟರ್ಮೈನಿಂಗ್ ದ ಪರ್ಟಿಕ್ಯುಲರ್ಲಿ ಮ್ಯಾಚ್ಯೂರ್ಡ್ ಒಂದು ಪರ್ಟಿಕ್ಯುಲರ್ ಒಂದು ಏನು ಆಂಥರ್ ನ ತೋರಿಸ್ತಾ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ. ಮ್ಯಾಚ್ಯೂರ್ಡ್ ಡಿಹೈಸ್ಡ್ ಅಂದ್ರೆ ಓಪನ್ ಆಗಿರುವಂತದ್ದು, ಪೋಲನ್ ಗ್ರೇನ್ಗಳು ಕಂಪ್ಲೀಟ್ ಆಗಿ ಡೆವಲಪ್ ಆಗಿ ಓಪನ್ ಆಗಿದಾವೆ, ಅದಕ್ಕೆ ನಾವೇನಂತ ಕರಿತೇವೆ, ಡಿಹೈಸ್ಡ್ ಆಂಥರ್ ಅಂತ ಕರಿತೇವೆ. ಸೊ ನೋಡುವ, ಈಗ ಇದರ ಡಿಸ್ಕ್ರಿಪ್ಷನ್ ನಿಮಗೆ ವೆರಿ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಹೋಗ್ತದೆ. One second. Okay, as each cell of the sporogenous tissue is capable of giving rise to microspore tetrad. ಈ ಒಂದು ಏನು ಸ್ಟೇಟ್ಮೆಂಟ್ ಇದಲ್ವ, ತುಂಬಾ ಇಂಪಾರ್ಟೆಂಟ್ ಆದಂತ ಸ್ಟೇಟ್ಮೆಂಟ್ ಅಂತ ನೀವು ಇದನ್ನ ಮೆನ್ಷನ್ ಮಾಡ್ಕೋಬಹುದು. ದಟ್ ಈಸ್ ಈಚ್, ಒನ್ ಸೆಕೆಂಡ್ ಇದನ್ನ ರಬ್ ಮಾಡಿಬಿಡ್ತೇನೆ. ಓಕೆ, ಸೊ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಆಸ್ ಒನ್ ಸೆಕೆಂಡ್, ಐ ಜಸ್ಟ್, ಓಕೆ, ದಟ್ಸ್ ಗುಡ್. ನೋಡ್ರಿ, ಆಸ್ ಈಚ್ ಆಫ್, ಏನಾಗ್ತಾ ಇದಪ್ಪ, ಓಕೆ, so underline it. As each cell of the sporogenous tissue is capable of giving rise to microspore tetrad. ಪ್ರತಿಯೊಂದು ಒಂದು ಸ್ಪೋರೋಜಿನಸ್ ಟಿಶ್ಯೂಸ್ ಗಳಿಗೂ ಏನಾಗಿ ಡೆವಲಪ್ ಆಗುವಂತ ಒಂದು ಎಬಿಲಿಟಿ ಇದೆ, ಮೈಕ್ರೋಸ್ಪೋರ್ ಟೆಟ್ರಾಡ್ ಗಳಾಗಿ ಡೆವಲಪ್ ಆಗುವಂತ ಎಬಿಲಿಟಿಗಳನ್ನ ಹೊಂದಿದಾವೆ. ಈಚ್ ಒನ್ ಈಸ್ ಅ ಪೊಟೆನ್ಷಿಯಲ್ ಪೋಲನ್ ಆರ್ ಅ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಕರಿತೇವೆ. ಯಾವುದಕ್ಕೆ? ದ ಏನು ಪರ್ಟಿಕ್ಯುಲರ್ ಸ್ಪೋರೋಜಿನಸ್ ಟಿಶ್ಯೂ, ಪ್ರತಿಯೊಂದು ಸ್ಪೋರೋಜಿನಸ್ ಟಿಶ್ಯೂಗೂ ನಾವು ಮೈಕ್ರೋಸ್ಪೋರ್ ಮದರ್ ಸೆಲ್, ದಿಸ್ ಇಸ್ ದ ಪರ್ಟಿಕ್ಯುಲರ್ ಪೋಲನ್ ಟೆಟ್ರಾಡ್ ಅಂತ ಏನು ಕರಿತೇವೆ. So you will really amazed that variety of architecture, sizes, forms, shapes, designs in the pollen grains. ನೀವು ಬೇರೆ ಬೇರೆ ಒಂದು ಪರ್ಟಿಕ್ಯುಲರ್ ಆದಂತಹ ಫ್ಲವರ್ಗಳ ಪೋಲನ್ ಗ್ರೇನ್ಸ್ಗಳ ಶೇಪನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಸೊ ನೀವು ಲ್ಯಾಬಲ್ಲಿ ಈಗಾಗಲೇ ಲ್ಯಾಬಲ್ಲಿ ಮಾಡಿರ್ಬೋದು. ಸೊ ಹೆಬಿಸ್ಕಸ್ನ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ನ ನೋಡಿದ್ರೆ, ಹೆಬಿಸ್ಕಸ್ನಲ್ಲಿ ನೀವು ಪೋಲನ್ ಜರ್ಮಿನೇಷನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತೀರಾ. ಹೊರಗಡೆಗೆ ಸೊ ಔಟರ್ ಲೇಯರ್ ಇಸ್ ಗೋಯಿಂಗ್ ಟು ಬಿ ವೆರಿ ಸ್ಪೈನಿ ಆಗಿರ್ತವೆ, ಈ ತರ ಸ್ಪೈನ್ಸ್ ಗಳನ್ನ ಹೊಂದಿರ್ತವೆ. ಅದೇ ಕೆಲವೊಬ್ರು ಏನ್ ಮಾಡಿರ್ಬೋದು, ಸಮ್ ಮೈಟ್ ಹ್ಯಾವ್ ಡನ್ ದ ಬೈ ದ ಯೂಸಿಂಗ್ ಪರ್ಟಿಕ್ಯುಲರ್ ದತ್ತುರಾವನ್ನು ಯೂಸ್ ಮಾಡಿರ್ಬೋದು, ನೋಡಿರ್ಬೋದು ದತ್ತುರಾದ್ದು. ಸೊ ಔಟರ್ ಲೇಯರ್ ಇಸ್ ಗೋಯಿಂಗ್ ಟು ಬಿ ವೆರಿ ಸ್ಮೂತ್, ದರ್ ಇಸ್ ನೋ ಸ್ಪೈನ್ಸ್ ಯು ಕ್ಯಾನ್ ಸಿ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಡಿಫರೆಂಟ್ ವೆರೈಟೀಸ್. ಒನ್ ಆಫ್ ದ ವೆರಿ ಪ್ರಾಕ್ಟಿಕಲ್ ಡಿಫರೆನ್ಸ್ ನಾನು ಹೇಳ್ತಾ ಇದ್ದೇನೆ. ಇವನ್ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಔಟ್ ದ ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ ಬೇಸ್ಡ್ ಕೆಲವೊಂದು ಟಾಪಿಕ್ಗಳನ್ನು ಕೂಡ ತಗೊಂಡು ಬರ್ತೇನೆ ಸೊ ಸದ್ಯದಲ್ಲೇ. ಸೊ ನೋಡಿ, ಇಲ್ಲಿ ಡಯಾಗ್ರಾಮ್ ಕಾಣಿಸ್ತಾ ಇರ್ಬೋದು, ಡಯಾಗ್ರಾಮ್ ಅಲ್ಲಿ ಕೂಡ ನೋಡ್ಬೋದು ವೆರೈಟೀಸ್ ಆಫ್ ದಿಸ್ ಆಲ್ ಥಿಂಗ್ಸ್, ವೆರೈಟೀಸ್ ಆಫ್ ಒಂದು ಪರ್ಟಿಕ್ಯುಲರ್ 1, 2 and 3 ಬೇರೆ ಬೇರೆ ವೆರೈಟೀಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಲೆಟ್ಸ್ go forward. Pollen grains are generally spherical and measuring about the 25 to 50 micrometers in diameter. This is very important. ಎಷ್ಟು ಮೈಕ್ರೋಮೀಟರ್ಗಳ ಒಂದು ಅವರೇಜ್ ಅಲ್ಲಿ ನಾವು ನೋಡ್ತೇವೆ ಅಂತ ಕೇಳಿದ್ರೆ 25ರಿಂದ 30 ಮೈಕ್ರೋಮೀಟರ್ಸ್ ಗಳಷ್ಟು ಡಯಾಮೀಟರ್ ನ ನೋಡ್ತಾ ಇದೆ. ಇಟ್ ಹ್ಯಾಸ್ ಪ್ರಾಮಿನೆಂಟ್ 2 ಲೇಯರ್ಸ್. ಎಷ್ಟು 2 ಲೇಯರ್ಗಳಿದ್ದಾವೆ. ಸೊ ಔಟರ್ ಲೇಯರ್ಗೆ ನಾವು ಎಕ್ಸೈನ್ ಅಂತ ಕರಿತೇವೆ. ಸೊ ದಿಸ್ ಔಟರ್ ಲೇಯರ್ ಇಲ್ಲಿ ಕಾಣಿಸ್ತಾ ಇರಬಹುದು, ಮೇಡಪ್ ಆಫ್ ಎಕ್ಸೈನ್. ಇಟ್ ಇಸ್ ಮೇಡಪ್ ಆಫ್ ಸ್ಪೆಸಿಫಿಕಲಿ ಏನ್ರಿಂದ ಆಗಿದೆ ಎಕ್ಸೈನು, ಸೊ ಸ್ಪೋರೋಪಾಲಿನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಕಂಪೋನೆಂಟ್ ಇದಾಗಿದೆ. ಯಾವುದು? ಸ್ಪೋರೋಪಾಲಿನ್, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ನೌನ್. ಸೊ ಟಿಲ್ ನೌನ್ ಇದನ್ನ ನಾವು ಕ್ರ್ಯಾಕ್ ಹೇಗೆ ಮಾಡೋದು ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನ ಏನಂತ ಕರಿತೇವೆ? ರೆಸಿಸ್ಟೆಂಟ್ ಆರ್ಗ್ಯಾನಿಕ್, ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಕರಿತೇವೆ. ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್. ಇದಕ್ಕೆ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಗಳಿದಾವೆ ಸ್ಪೋರೋಪಾಲಿನ್ಗೆ. ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್ ಅಂಡ್ ಸ್ಟ್ರಾಂಗ್ acid and alkali, and no enzymes can degrade the sporopollen so far now. So ಈಗ ಒಂದು ಕ್ವಶನ್ ಕೇಳ್ತಾರೆ, ವೆರಿ ಸ್ಪೆಸಿಫಿಕ್ ಕ್ವಶನ್ ಅನ್ನ ಕೇಳ್ತಾನೆ. ಸೊ 3 marks ಗೆ ಕೇಳುವಂತ ಕ್ವಶನ್. ಸೊ write the special characters of sporopollenin. ಸ್ಪೋರೋಪಾಲಿನ್ ಅಂತ ಒಂದು ಕ್ವಶನ್ ಅನ್ನ ಕೇಳ್ತಾನೆ. ಹಾಗಾದ್ರೆ ಸ್ಪೋರೋಪಾಲಿನ್ ನ ಒಂದು ಪರ್ಟಿಕ್ಯುಲರ್ಲಿ ಕ್ಯಾರೆಕ್ಟರ್ಸ್ ಗಳು ಏನೇನು ಅಂತ ಕೇಳಿದ್ರೆ, ಸೊ ಮೊದಲನೇ ಕ್ಯಾರೆಕ್ಟರ್ ಏನು ಅಂತ ಬಂದು, ಸೊ ಇದು ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್. ಎರಡನೇದು, ಸೊ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್, ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್. ಓಕೆ, ಅಂಡ್ ಇನ್ನೊಂದಿದೆ, ಇಟ್ ಆಲ್ಸೋ ಕ್ಯಾನ್ ವಿತ್ಸ್ಟ್ಯಾಂಡ್ ವಿಚ್ ಒನ್, ಇಲ್ಲಿ ಕಾಣಿಸ್ತಾ ಇದೆ ನೋಡು, ಟೆಂಪರೇಚರ್ ಅಂಡ್ ಸ್ಟ್ರಾಂಗ್ ಆಸಿಡ್.
ಸ್ಟ್ರಾಂಗ್ ಆಸಿಡ್ಗಳ ಪ್ರಯೋಗ ಮಾಡಿದ್ರೂ ಕೂಡ ಯಾವುದೇ ಥರದ ಸ್ಪೋರೋಪಾಲನ್ನ ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ಕಲಿ, ಸ್ಟ್ರಾಂಗ್ ಅಲ್ಕಲಿಯನ್ನು ಪ್ರೊವೈಡ್ ಮಾಡಿದ್ರೂ ಕೂಡ ನಮಗೆ ಅದನ್ನು ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ. there is no enzyme till has been found, that is no enzymes are there to break this particular ಯಾವುದನ್ನ ಸ್ಪೋರೋ ಪಾಲನ್ನ ಬ್ರೇಕ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀಟ್ ವಿಷಯದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಬೋರ್ಡ್ನ ವಿಷಯದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಇದನ್ನ ಪರಿಗಣಿಸ್ತೇವೆ. ಹಾಗೆ ಇನ್ನು ಮುಂದೆ ಹೋದರೆ, ನಾವು ಇನ್ನೂ ಸ್ವಲ್ಪ ಮುಂದೆ ಹೋದರೆ ನೋಡೋಣ. ಸೊ pollen grains exine has a prominent aperture called germ pore. ಸೊ germ pore ಎಲ್ಲಿ ಆಗಿರ್ತದಂತ ಅನ್ನೋ ಒಂದು ಕ್ವಶನ್ ಯಾವಾಗೂ ರಿಪೀಟೆಡ್ ಬರ್ತಾ ಇರ್ತವೆ. ಸೊ ಈ germ pore ಎಲ್ಲಿ ಫಾರ್ಮ್ ಆಗ್ತದೆ ಅಂತ ಕೇಳಿದ್ರೆ ಆನ್ಸರ್ನ ಏನು ಹೇಳಬೇಕು ನೀವು? ಸೊ ವೇರ್ ದರ್ ಇಸ್ ಅ ಅಬ್ಸೆನ್ಸ್ ಆಫ್ ಸ್ಪೋರೋಪಾಲಿನ್, ಎಲ್ಲಿ ಆಬ್ಸೆನ್ಸ್ ಇರ್ತಾವಲ್ವ ಸ್ಪೋರೋಪಾಲಿನ್ ಅಲ್ಲಿ ಏನಾಗಿರ್ತವೆ, ಪರ್ಟಿಕ್ಯುಲರ್ಲಿ germ ಪೋರ್ಗಳು ಕ್ರಿಯೇಟ್ ಆಗಿರ್ತವೆ. ಸೊ ದ pollen grains are well preserved as fossil. ಸೊ ಇಂಪಾರ್ಟೆಂಟ್ ಇದೆ ಇದೊಂದು ಪಾಯಿಂಟ್, germ ಪೋರ್ದು ನೆನ್ಪಿಟ್ಕೊಳ್ಳಿ. ಒಮ್ಮೆ ನಾನು ಏನಾಗ್ತಾ ಇದೆ ಅಂತ ನೋಡ್ಕೊ ಬರ್ತೇನೆ. ಓಕೆ, ಸೊ ಇಟ್ಸ್ ಲೈವ್ ಐ ಥಿಂಕ್. ಸೊ ಯಾ, ಓಕೆ, ಸೊ ಲೆಟ್ಸ್ ಮೂವ್ ಆನ್. ಸೊ ಇನ್ನೊಂದು ಕ್ವಶನ್ ಕೇಳ್ತಾನೆ, ವೈ ಡು ಯು ಥಿಂಕ್ ಎಕ್ಸೈನ್ ಶುಡ್ ಬಿ ಹಾರ್ಡ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಜರ್ಮ್ ಪೋರ್ ಅಂತ ಹೇಳಿ ಅಲ್ವಾ. ಸೊ ಓಕೆ, ಸೊ ವಾಟ್ ಇಸ್ ದ ಎಕ್ಸೈನ್ ಯಾಕೆ ಹಾರ್ಡ್ ಆಗಿರಬೇಕು ಅಂತ ಕೇಳಿದ್ರೆ, ಸೊ ಈ ಎಕ್ಸೈನ್ಗಳು ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡ್ರಿ. ಸೊ ಇಟ್ ಇಸ್ ಪ್ರಿಸರ್ವ್ಡ್ ಆಸ್ ಫಾಸಿಲ್ ಬಿಕಾಸ್ ದ ಪ್ರೆಸೆನ್ಸ್ ಆಫ್ ದ ಪೋಲನ್. ಸೊ ಒಂದು ಪರ್ಟಿಕ್ಯುಲರ್ ನಾವು ಈ ಒಂದು ಕ್ವಶನಿಗೆ ಆನ್ಸರ್ನ ಇಲ್ಲಿ ನೋಡ್ತಾ ಇದ್ದೇವೆ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. ಸೊ ಬಿಕಾಸ್ ದೀಸ್ ಹ್ಯಾಸ್ ಟು ವಿತ್ಸ್ಟ್ಯಾಂಡ್ ಡಿಫ್ರೆಂಟ್ ಟೆಂಪರೇಚರ್ಗಳನ್ನಿರ್ಬೋದು, ಆಸಿಡ್ಸ್ಗಳನ್ನಿರ್ಬೋದು, ಅಲ್ಕಲಿಗಳನ್ನಿರ್ಬೋದು. ಕೆಲವೊಂದು ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ಸ್ಗಳನ್ನ ಅನಿಮಲ್ಸ್ಗಳು ಕನ್ಸ್ಯೂಮ್ ಮಾಡ್ತವೆ, ಹೊಟ್ಟೆ ಒಳಗಡೆ ಹೋಗ್ತವೆ, ಅವುಗಳದ್ದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬೇರೆ ಬೇರೆ ಥರದ ಎನ್ಸೈಮ್ಸ್ಗಳು ರಿಲೀಸ್ ಆಗ್ತವೆ. ಸೊ ದೇ ನೀಡ್ ಟು ವಿತ್ಸ್ಟ್ಯಾಂಡ್ ದೋಸ್ ಆಲ್ ಥಿಂಗ್ಸ್, ರೈಟ್. ಸೊ ಅದಕ್ಕೆ ಎಕ್ಸೈನ್ ಹಾರ್ಡ್ ಇದ್ರೆ ಮಾತ್ರ ಒಳಗಡೆಗೆ ಇರುವಂಥ ಈ ಒಂದು ಪರ್ಟಿಕ್ಯುಲರ್ ಗ್ಯಾಮೆಟ್ ಏನಿದೆ ಅಲ್ವಾ, ಅವುಗಳು ಸುರಕ್ಷಿತವಾಗಿ ಇರ್ತವೆ. ಹಾಗೆ ಈಗ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಜರ್ಮ್ ಪೋರ್ ಅಂತ ಹೇಳಿ. ಸೊ ಜರ್ಮ್ ಪೋರ್ ಇಸ್ ದ ಏರಿಯಾ ಫ್ರಮ್ ವೇರ್ ದರ್ ಇಸ್ ಅ ಸ್ಪೋರೋಪಾಲಿನ್ ಸ್ಪೆಸಿಫಿಕಲಿ ಆಬ್ಸೆಂಟ್ ಇರುವಂಥದ್ದು. ಸೊ ಈ ಸ್ಪೆಸಿಫಿಕ್ ಆಗಿ ಆಬ್ಸೆಂಟ್ ಇದೆ ಅಂತ ಅರ್ಥ ಏನು? ಇಟ್ ಇಸ್ ಕ್ರಿಯೇಟೆಡ್ ಸರ್ಟೈನ್ ಪರ್ಟಿಕ್ಯುಲರ್ ಪೋರ್ ಅಂತ ಹೇಳ್ತಾ ಇದ್ದೇವೆ, ಓಪನಿಂಗ್ ಅಂತ ಕರಿತೇವೆ ಅದಕ್ಕೂ ಕೂಡ. ಸೊ ಈ ಓಪನಿಂಗ್ ಯಾಕೆ ಇದೆ ಅಂತ ಕೇಳಿದ್ರೆ, ಟು ಮೂವ್ ಔಟ್ ದ ಆರ್ ಟು ಪುಟ್ ಔಟ್ ದ ಪೋಲನ್ ಟ್ಯೂಬ್, ಫ್ಯೂಚರ್ ಅಲ್ಲಿ ಗ್ರೋ ಆಗುವಂತ ಒಂದು ಪೋಲನ್ ಟ್ಯೂಬ್ ಅಂತ ಏನು ಕರಿತೇವಲ್ವಾ, ದ ಪೋಲನ್ ಟ್ಯೂಬ್ ಹೊರಗಡೆಗೆ ಬರುವಂತಹ ಜಾಗ ಎಲ್ಲಿಂದ ಆಗಿರ್ತದೆ, ಒಂದು ಪರ್ಟಿಕ್ಯುಲರ್ಲಿ ಫ್ರಮ್ ದ ಜರ್ಮ್ ಪೋರ್ ಆಗಿರ್ತವೆ. ದ ಇನ್ನರ್ ವಾಲ್ ಆಫ್ ದ ಪೋಲನ್ ಗ್ರೇನ್ ಈಸ್ ಕಾಲ್ಡ್ ಇಂಟೈನ್. ಸೊ ಒಳಗಡೆ ಇರುವಂತ ಲೇಯರ್ಗೆ ಏನಂತ ಕರಿತೇವೆ? ಇಂಟೈನ್ ಅಂತ ಕರಿತೇವೆ. ದ ಥಿನ್, ಇಟ್ ಇಸ್ ವೆರಿ ಥಿನ್, ಕಂಟಿನ್ಯೂಸ್ ಆಗಿರ್ತವೆ, ಯಾವುದೇ ಮಧ್ಯದಲ್ಲಿ ಆಬ್ಸೆನ್ಸ್ಗಳಿಲ್ಲ, ಪೋರ್ಗಳನ್ನ ಫಾರ್ಮ್ ಮಾಡುವಂಥದ್ದಿಲ್ಲ, ಆಯ್ತಾ. ಸೊ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಸೊ ಸ್ಪೆಸಿಫಿಕಲಿ ಇದನ್ನ ಕೇಳ್ತಾನೆ, ಸೊ ಯಾವುದರಿಂದ ಆಗಿದೆ ಅಂತ ಹೇಳಿ. ಸೊ ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ಅನ್ನೋದನ್ನ ಮೆನ್ಷನ್ ಮಾಡಲೇಬೇಕಾಗ್ತದೆ. ದ ಸೈಟೋಪ್ಲಾಸಮ್ ಆಫ್ ಪೋಲನ್ ಗ್ರೇನ್ ಇಸ್ ಸರೌಂಡೆಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಆಫ್ ಕೋರ್ಸ್, ಸೊ ಈ ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ಸ್ ಗಳನ್ನ ಒಳಗಡೆಗೆ ದ ಸೈಟೋಪ್ಲಾಸಮ್ ಇರ್ತವೆ ಇಂಟೈನ್ ನ ಒಳಗಡೆಗೆ, ಅದನ್ನ ಯಾರು ಸರೌಂಡ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಪ್ಲಾಸ್ಮಾ ಮೆಂಬ್ರೇನ್. ವೆನ್ ಪೋಲನ್ ಗ್ರೇನ್ಸ್ ಈಸ್ ಮ್ಯಾಚ್ಯೂರ್, ಇಟ್ ಕಂಟೈನ್ಸ್ 2 cells, 2 cells ಗಳನ್ನ ಹೊಂದಿರ್ತವೆ ಮೆಚುರಿಟಿಯಲ್ಲಿ. ಪೋಲನ್ ಗ್ರೇನ್ಸ್ ಮ್ಯಾಚ್ಯೂರ್, ಇಟ್ ಕಂಟೈನ್ಸ್ 2 cells, ದ ವೆಜಿಟೇಟಿವ್ ಸೆಲ್ ಅಂಡ್ ದ ಜನರೇಟಿವ್ ಸೆಲ್. ಸೊ 2 ಸೆಲ್ಗಳನ್ನ ಹೊಂದಿರ್ತವೆ, ನೀವು ಅಬ್ಸರ್ವ್ ಮಾಡಬಹುದು. ದಿಸ್ ಇಸ್ ವೆಜಿಟೇಟಿವ್ ಸೆಲ್. ಇಲ್ಲಿ ಕೆಳಗಡೆಗೆ ಸ್ವಲ್ಪ ಒಂದು ಕಟ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಇಲ್ಲೊಂದು ಇದು ದಿಸ್ ಇಸ್ ದ ಪರ್ಟಿಕ್ಯುಲರ್ ವೆಜಿಟೇಟಿವ್ ಸೆಲ್. ಇದರೊಳಗಡೆಗೆ ಒಂದು ಜನರೇಟಿವ್ ಸೆಲ್ ನ ನೋಡಬಹುದು. ದಿಸ್ ಇಸ್ ದ ಜನರೇಟಿವ್ ಸೆಲ್ ಅಂಡ್ ದಿಸ್ ಇಸ್ ದ ವೆಜಿಟೇಟಿವ್ ಸೆಲ್. ಓಕೆ, ಸೊ ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ಗಳನ್ನ ನೋಡ್ತೇವೆ. ದ ವೆಜಿಟೇಟಿವ್ ಸೆಲ್ ಹ್ಯಾಸ್ ಅಬಂಡೆಂಟ್ ಆರ್ ರಿಚ್ ನ್ಯೂಟ್ರಿಯೆಂಟ್ಸ್ ಗಳನ್ನ ಹೊಂದಿರ್ತವೆ. ಸೊ ಯಾವುದು ಜಾಸ್ತಿ ಹೊಂದಿರ್ತವೆ? ಸೊ ವಿಲ್ ಲುಕ್ ಇನ್ ಟು ದಿಸ್ 1 second. ಎಸ್, ಸೊ ಈಗ ಝೂಮ್ ಮಾಡಿದ್ರೆ ಕಾಣಿಸ್ತದೆ ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೀರಲ್ವಾ. ಸೊ ದ ವೆಜಿಟೇಟಿವ್ ಸೆಲ್ ಈಸ್
bigger and has a abundant food reserve and large irregularly shaped nucleus. ಸೊ ಇದನ್ನ ಕೇಳಿದಾನೆ ಈ ಕ್ವಶನ್ ಕೂಡ. ಸೊ ದಿಸ್ ಮೈಟ್ ಬಿ ಆಸ್ಕ್ಡ್ ಆಲ್ಸೋ, ಇದನ್ನ ಕೂಡ ಕೇಳ್ಬೋದು. ಸೊ ಒಂದು ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ ನಲ್ಲಿ ಇರೆಗ್ಯುಲರ್ ಶೇಪ್ ಅಲ್ಲಿ ಇರುವಂತ ಸೆಲ್ಗಳು ಯಾವುದು ಅಂತ ಹೇಳಿ ಕೇಳ್ತಾನೆ. ನೀಟಲ್ಲಿ ಕೇಳುವಂತ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿ ಹೊರಹೊಮ್ಮುತ್ತವೆ. ಸೊ ಮತ್ತು ಸ್ವಲ್ಪ ಝೂಮ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ ಅಂತ ಅನ್ಕೊಳ್ತೇನೆ. ಸೊ ನೋಡ್ರಿ, ಇಲ್ಲಿ ಕೂಡ ಕಾಣಿಸ್ತದೆ ಜನರೇಟಿವ್ ಸೆಲ್ ಮತ್ತೆ ವೆಜಿಟೇಟಿವ್ ಸೆಲ್ಗಳನ್ನ ನಾವು ಈಸಿಯಾಗಿ ಅಬ್ಸರ್ವ್ ಮಾಡಬಹುದು, ಕಾಣಿಸ್ತಾ ಇರಬಹುದು. ಜನರೇಟಿವ್ ಸೆಲ್ ಇಸ್ ವೆರಿ ಸ್ಮಾಲ್. ಸೊ ವೆಜಿಟೇಟಿವ್ ಸೆಲ್ ನೋಡ್ರಿ ಹ್ಯಾಸ್ ಬಿಗರ್ ಅಂಡ್ ಅಬಂಡೆಂಟ್ ಫುಡ್ ರಿಸರ್ವ್ ಅಂತ ನಾವು ಏನು ಕರಿತೇವೆ. ಸೊ ಅದರಲ್ಲಿ ಸ್ಪೆಸಿಫಿಕಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ನ ನಾವು ಅಬ್ಸರ್ವ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಮಾಡುತ್ತದೆ ನೀಟಿಗೆ. ದ ಇರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್ ಅಂತ ಹೇಳ್ತಾ ಇದ್ದೇನೆ, ಕಾಣಿಸ್ತಾ ಇರಬಹುದು, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ಇರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್ ಅಂತ ಹೇಳಿ. ಸೊ ಯಾವುದು ಇರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್ಗಳನ್ನ ಹೊಂದಿರ್ತವೆ ಅಂತ ಕೇಳಿದ್ರೆ ನೀವು ಆನ್ಸರ್ ಏನ್ ಮಾಡ್ತೀರಾ? ಸೊ ಪೋಲನ್ ಗ್ರೇನ್ ಅಲ್ಲಿ ವೆಜಿಟೇಟಿವ್ ಸೆಲ್ ಅಂತ ಹೇಳಬೇಕಾಗ್ತದೆ. ಆಯ್ತಾ? ಸೊ ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ಇಲ್ಲಿ ಮೂವ್ ಮಾಡಿದ್ರೆ ಸೊ ಲೆಟ್ಸ್ ಸಿ ದ ಜನರೇಟಿವ್ ಸೆಲ್ ಇಸ್ ಸ್ಮಾಲ್ ಅಂಡ್ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ದ ವೆಜಿಟೇಟಿವ್ ಸೆಲ್. ಈ ಒಂದು ಕ್ವಶನ್ ಕೂಡ ಈಗಾಗಲೇ ಕೇಳಿದಾನೆ ಇದರ ಬೇಸಿಸ್ ಮೇಲೆ. ಸೊ ಜನರೇಟಿವ್ ಸೆಲ್ಗಳ ಪೊಸಿಷನ್ ಏನಿರ್ತವೆ, ಸೊ ಜನರೇಟಿವ್ ಸೆಲ್ಗಳ ಪೊಸಿಷನ್ ಏನಿರ್ತವೆ, ಆ ಜನರೇಟಿವ್ ಸೆಲ್ಲು ಎಲ್ಲಿ ಯಾವ ಜಾಗದಲ್ಲಿ ಇರ್ತವೆ, ನೀಟಲ್ಲಿ ಕೇಳಿರುವಂತ ಕ್ವಶನ್. ದಟ್ ಇಸ್ ಎಲ್ಲಿರ್ತವೆ? ಇವುಗಳು ಫ್ಲೋಟ್ ಆಗ್ತಾ ಇರ್ತವೆ. ಯಾವ್ದ್ರಲ್ಲಿ ಫ್ಲೋಟ್ ಆಗ್ತಾ ಇರ್ತವೆ? ಸೈಟೋಪ್ಲಾಸಮ್ ನ, ವೆಜಿಟೇಟಿವ್ ಸೆಲ್ ನ ಸೈಟೋಪ್ಲಾಸಮ್ ಅಲ್ಲಿ ಫ್ಲೋಟ್ ಆಗ್ತಾ ಇರ್ತವೆ. ನಾವು ಒಂದು ಪೋಲನ್ ಗ್ರೇನ್ ನ ತಗೊಂಡ್ರೆ ಸೊ ಹೋಲ್ ಥಿಂಗ್ ಬಿಗರ್ ಸೆಲ್ ಅಂತ ಹೇಳಕ್ಕಿಂತ ಪೂರ್ತಿಯಾಗಿ ವೆಜಿಟೇಟಿವ್ ಸೆಲ್ ಇರುತ್ತೆ. ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ತೇಲ್ತಾ ನಮ್ಗೆ ಏನಿರ್ತವೆ, ವಿ ಕ್ಯಾನ್ ಸಿ ದ ಜನರೇಟಿವ್ ಸೆಲ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು, ದಿಸ್ ಪರ್ಟಿಕ್ಯುಲರ್ ಸೆಲ್ ಅನ್ನ. ನಾವು ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟು ಹಿಯರ್ ದಿಸ್ ಒನ್. ಇಲ್ಲಿಂದ ಏನೋ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಬರ್ತಾ ಇದೆಯಾ? ನಾನು ಒಮ್ಮೆ ಝೂಮ್ ಮಾಡಿ ಮೇಲೆ ತಗೊಳ್ತೇನೆ ಇದನ್ನ. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿ. ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಆದಂತಹ ಸ್ಟೇಟ್ಮೆಂಟ್ ಇದು. ಸೊ ಇದನ್ನ ನಾವು ಇಂಪಾರ್ಟೆಂಟ್ ಅಂತ ಮಾರ್ಕ್ ಕೂಡ ಮಾಡ್ಕೊಳ್ಳೋಣ, ಯಾಕೆಂದ್ರೆ ಇದ್ರ ಮೇಲೆ ಒಂದು ಕ್ವಶನ್ ನ ಕೇಳ್ತಾನ ಅವನು. ಆಯ್ತಾ? ಏನು ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇನ್ ಓವರ್ 60% ಆಫ್ ದ ಆಂಜಿಯೋಸ್ಪರ್ಮ್ ಪೋಲನ್ ಗ್ರೇನ್ಸ್ ಆರ್ ಶೆಡ್ ಎಟ್ ದ ಟೂ ಸೆಲ್ಡ್ ಸ್ಟೇಜ್. ಎರಡು ಸೆಲ್ಡ್ ಸ್ಟೇಜ್ ಅಲ್ಲಿ ಏನಾಗ್ತಾ ಇದೆ? ಶೆಡ್ ಆಗ್ತದೆ. ಶೆಡ್ ಅಂದ್ರೆ ಡಿಹೈಸ್ ಆಗಿ ಹೊರಗಡೆಗೆ ಬರ್ತಾ ಇದೆ ಆಂತರಿಂದ ಅಂತ ಹೇಳ್ತಾ ಇದ್ದಾನೆ. ಎಷ್ಟು? 60% ಆಂಜಿಯೋಸ್ಪರ್ಮ್. ಇನ್ ದ ರಿಮೈನಿಂಗ್ ಸ್ಪೀಶೀಸ್ ಅಂತ ಅಂದ್ರೆ 60% ಟೂ ಸೆಲ್ಡ್ ಸ್ಟೇಜ್ ಅಲ್ಲಿ ಪೋಲನ್ ಗ್ರೇನ್ಸ್ ಗಳನ್ನ ಹೊರ ಆಗ್ತದೆ. ಯಾವುದು? ಎರಡು ಸೆಲ್, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್ ಅಲ್ವಾ? ಸೊ ಈ ಒಂದು ಎಷ್ಟು 60% ಅಲ್ಲಿ ಎರಡು ಸೆಲ್ಗಳನ್ನ ರಿಲೀಸ್ ಮಾಡ್ತಾರೆ, ಉಳಿದಿರೋದು ಎಷ್ಟು? 40%. ಇದರಲ್ಲಿ 3 ಸೆಲ್ಡ್ ಸ್ಟೇಜ್ಡ್ ಪೋಲನ್ ಗ್ರೇನ್ಸ್ ಗಳನ್ನ ಶೆಡ್ ಮಾಡುತ್ತೆ. ಸೊ ದಟ್ ಇಸ್ ಯು ಕ್ಯಾನ್ ಸಿ ಓವರ್ ಹಿಯರ್. ಇನ್ ದ ರಿಮೈನಿಂಗ್ ಸ್ಪೀಶೀಸ್ ದ ಜನರೇಟಿವ್ ಸೆಲ್ ಡಿವೈಡ್ಸ್ ಮೈಟೋಟಿಕಲಿ ಟು ಗಿವ್ ರೈಸ್ ಟು 2 male gametes before pollen grains are shed. That is going to be 3 shed. ಇಲ್ಲಿ ಕಾಣಿಸ್ತಾ ಇರುವಂತ ಒಂದು ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ. ಸೊ ಐ ಜಸ್ಟ್ ಅಗೇನ್ ಶೋ ಇಟ್. ಸೊ ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಜನರೇಟಿವ್ ಸೆಲ್ ಇದೆ ಅಲ್ವಾ? ಸೊ ಇದು ಈ 40% ಅಥವಾ 46% ಏನು ಒಂದು ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಗಳು ಇರ್ತಾವಲ್ವಾ, ಇವುಗಳಲ್ಲಿ ಏನಾಗ್ತವೆ ಅಂತ ಅಂದ್ರೆ ಸೊ ಇವುಗಳು ಮೈಟೋಟಿಕಲಿ ಡಿವೈಡ್ ಆಗ್ತದೆ. ಏನಾಗ್ತದೆ? ಮೈಟೋಟಿಕಲಿ ಡಿವೈಡ್ ಆಗುತ್ತೆ. ಸೊ ಇದನ್ನ ಕೇಳುವಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿ ಕೇಳ್ಬೋದು. ಸೊ ನಾವೇನ್ ಮಾಡಬೇಕು? ನಾವು ಕಲಿತಾ ಇದ್ದೇವೆ, ಸ್ಪೆಸಿಫಿಕ್ ಫೋಕಸ್ ಮಾಡಿ ಕಲಿತಾ ಇದ್ದೇವೆ. ಸೊ ಯಾವ ಸೆಲ್ಲು 3 ಸೆಲ್ಗಳನ್ನ ಫಾರ್ಮ್ ಮಾಡ್ತವೆ, ಅಥವಾ ಇನ್ನೊಂದು ತರದ ಕ್ವಶನ್ ಕೂಡ ಕೇಳಬಹುದು ಇಲ್ಲಿ. ಸೊ ಡ್ಯೂರಿಂಗ್ ಬಿಫೋರ್ ದ ಶೆಡ್ಡಿಂಗ್ ಸೊ ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಪೋಲನ್ ಗ್ರೇನ್ ಅಂತ ಕೇಳಬಹುದು. ದಟ್ ಇಸ್ ಸ್ಪೆಸಿಫಿಕಲಿ ಹೇಳಿದ್ರೆ 40% ಅಲ್ಲಿ ನಾವು ಏನ್ ನೋಡ್ಲಿಕ್ಕೆ ಸಿಗ್ತವೆ? ಈ ಜನರೇಟಿವ್ ಸೆಲ್ ಏನಿದೆ ಅಲ್ವಾ, ಅದು 2 ಮೈಟೋಟಿಕಲಿ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ಸ್, ದಟ್ ಇಸ್ ಪೋಲನ್ ಗ್ರೇನ್ಸ್ ಬಿಫೋರ್ ಪೋಲನ್ ಗ್ರೇನ್ಸ್ ಆರ್ ಶೆಡ್, 2 ಮೇಲ್ ಗ್ಯಾಮೆಟ್ ಗಳನ್ನ ಏನ್ ಮಾಡ್ತವೆ? ಪ್ರೊವೈಡ್ ಮಾಡ್ತವೆ. ಇದು ಡಿವೈಡ್ ಆಗ್ಬಿಟ್ಟು ಇಲ್ಲೊಂದು ಮೇಲ್ ಗ್ಯಾಮೆಟ್ ಆಗುತ್ತೆ, ಇಲ್ಲೊಂದು ಮೇಲ್ ಗ್ಯಾಮೆಟ್ ಆಗುತ್ತೆ. ಟೋಟಲಿ ಎಷ್ಟಾಯ್ತು? ಸೊ ವೆಜಿಟೇಟಿವ್ಸ್ ಅಲ್ಲಿ 2 ಮೇಲ್ ಗ್ಯಾಮೆಟ್ಸ್ಗಳು. ಸೊ ದಟ್ ಮೀನ್ಸ್ ನಥಿಂಗ್ ಬಟ್ ಜನರೇಟಿವ್ಸ್ ಅಲ್ಲೇ 2 ಆಗಿ ಡಿವೈಡ್ ಆಗುತ್ತೆ ಅಲ್ವಾ? ಸೊ
ದಟ್ ಈಸ್ ವಾಟ್ ವಿ ನೀಡ್ ಟು ನೋ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡುವಂಥದ್ದು ದಿಸ್ ಇಸ್ ದ ಥಿಂಗ್. ಸೊ ದಟ್ ಈಸ್ ವಾಟ್. ಸೊ ಇಲ್ಲಿ ಜನರೇಟಿವ್ ಸೆಲ್ಗಳು ಏನಾಗಿದ್ದಾವೆ, ಸೊ 2 ಜನರೇಟಿವ್ ಸೆಲ್ಗಳನ್ನ ಇವುಗಳು ಹೊಂದಿದ್ದಾವೆ. ಸೊ ಯಾವಾಗ ಈ 40% ಪ್ಲಾಂಟ್ಸ್ಗಳಲ್ಲಿ. ಸೊ ಲೆಟ್ಸ್ ಮೂವ್ ಆನ್. ಸೊ ಪೋಲನ್ ಗ್ರೇನ್ಸ್ ಆರ್ ಆಫ್ ಮೆನಿ ಸ್ಪೀಶೀಸ್ ಕಾಸ್ ಸಿವಿಯರ್ ಅಲರ್ಜೀಸ್. ಸೊ ಈಗ ನಾವು ಇಲ್ಲಿಗೆ ಇಷ್ಟಕ್ಕೆ ನಾವು ಏನು ಮುಗಿಸ್ತಾ ಇದ್ದೇವೆ, ವಿ ಹ್ಯಾವ್ ಫಿನಿಶ್ಡ್ ಆಫ್ ದ ಪರ್ಟಿಕ್ಯುಲರ್ಲಿ ದ ಪೋಲನ್ ಗ್ರೇನ್ಸ್. ಸೊ ಇಲ್ಲಿ ಒಂದು ಕ್ವಶನ್ ಬರ್ಬೋದು, 5 marks ಕ್ವಶನ್ ಬರುತ್ತೆ. ಇಲ್ಲಿ ಒಂದೇ ಒಂದು ಕ್ವಶನ್ ಬರುತ್ತೆ. ದಟ್ ಇಸ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಬೋರ್ಡಿಗೆ ಬರುವಂಥದ್ದು ಹೇಳ್ತಾ ಇದ್ದಾನೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪೋಲನ್ ಗ್ರೇನ್ಸ್. ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಒನ್. ಸೊ ಈ ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕಾಗ್ತದೆ. ಇದನ್ನ ಡ್ರಾ ಮಾಡಿ ಸೊ ನೀವೇನು ಎಕ್ಸ್ಪ್ಲೇನ್ ಮಾಡಬೇಕು, ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಪರ್ಟಿಕ್ಯುಲರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಎಕ್ಸೈನ್ ಅನ್ನ ಹೇಳಬೇಕು, ದೆನ್ ಇಂಟೈನ್ ಅನ್ನ ಹೇಳಬೇಕು. ಓಕೆ, ದೆನ್ ಯು ಹ್ಯಾವ್ ಟು ಇಂಟೈನ್ ಅನ್ನ ಹೇಳಬೇಕು. ನಂತರದಲ್ಲಿ ಯು ಹ್ಯಾವ್ ಟು ಟೆಲ್ ಅಬೌಟ್ ದ ಜರ್ಮ್ ಪೋರ್ ಬಗ್ಗೆ ಹೇಳಬೇಕು. ಸೊ ಎಕ್ಸೈನ್ ಅಲ್ಲಿ ಸ್ಪೋರೋಪೊಲಿನ್ ಬಗ್ಗೆ ಹೇಳಬೇಕು. ಸೊ ಹಿಯರ್ ಇಟ್ ಇಸ್. ಸೊ ದೆನ್ ಇಂಟೈನ್ ಅಲ್ಲಿ ಏನ್ ಡೆಪೋಸಿಷನ್ ಇದೆ, ಇದು ಥಿನ್ ಇದೆ, ಸೆಲ್ಯುಲೋಸ್ ಮತ್ತೆ ಪೆಕ್ಟಿನಿನ್ ಗಳಿಂದ ಫಾರ್ಮ್ ಆಗಿದೆ. ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್ ಇಂದ ಫಾರ್ಮ್ ಆಗಿರುವಂತದ್ದು ಒಂದು ಹೇಳಬೇಕು. ಜರ್ಮ್ ಪೋರ್ ಬಗ್ಗೆ ಹೇಳಬೇಕು. ದಟ್ ಇಸ್ ಆಬ್ಸೆನ್ಸ್, ಎಲ್ಲಿ ಪರ್ಟಿಕ್ಯುಲರ್ ಎಕ್ಸೈನ್ ಆಬ್ಸೆಂಟ್ ಇದೆಯೋ ಅಲ್ಲಿ ಜರ್ಮ್ ಪೋರ್ ಫಾರ್ಮ್ ಆಗುತ್ತೆ. ಜರ್ಮ್ ಪೋರ್ ನ ಫಂಕ್ಷನ್ ಏನು, ದಟ್ ಇಸ್ ಪೋಲನ್ ಟ್ಯೂಬ್ ಗ್ರೋತ್ ಅಲ್ಲಿ ಹೆಲ್ಪ್ ಮಾಡುವಂಥದ್ದು. ಕೊನೆಯದಾಗಿ ಬರುವಂಥದ್ದು ಒಳಗಡೆಗೆ ಇದರ ಇಫ್ ಯು ಎಂಟರ್ ಇನ್ ಟು ದ ಇಂಟೈನ್ ವಿ ಗೋಯಿಂಗ್ ಟು ಸಿ ದ 2 different ಸೆಲ್ಸ್. ಈ ಸೈಟೋಪ್ಲಾಸಮ್ ಒಳಗಡೆಗೆ 2 ಸೆಲ್ಗಳನ್ನ ನೋಡ್ತೇವೆ. ಮೊಟ್ಟ ಮೊದಲಾಗಿ ವೆಜಿಟೇಟಿವ್ ಸೆಲ್ ಅಂತ ಹೇಳಿ, ಆಯ್ತಾ. ಅಂಡ್ ಎರಡನೇದಾಗಿ ನೋಡುವಂಥದ್ದು ನಾವು ಯಾವುದು, ಜನರೇಟಿವ್ ಸೆಲ್. ಓಕೆ, ಸೊ ದೀಸ್ 2 ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್. ಸೊ ಇಲ್ಲಿ ವೆಜಿಟೇಟಿವ್ ಸೆಲ್ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ, ಇರೆಗ್ಯುಲರ್ ನ್ಯೂಕ್ಲಿಯಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಯು ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಇರೆಗ್ಯುಲರ್ ನ್ಯೂಕ್ಲಿಯಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಅಂಡ್ ಜನರೇಟಿವ್ ಸೆಲ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ದೀಸ್ ಆರ್ ದ ಫ್ಲೋಟಿಂಗ್ ಟೈಪ್ ಆಫ್ ಸೆಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ವೆಜಿಟೇಟಿವ್ ಸೆಲ್. ಅಂಡ್ ದೀಸ್ ಆರ್ ಗೋಯಿಂಗ್ ಟು ಬಿ ವಾಟ್, ಈ ಜನರೇಟಿವ್ ಸೆಲ್ಗಳು ಮುಂದಿನ ಒಂದು ಪರ್ಟಿಕ್ಯುಲರ್ಲಿ ಗ್ಯಾಮೆಟ್ಸ್ ಗಳಾಗಿ ವರ್ಕ್ ಆಗುವಂಥದ್ದು. ಸೊ ಅದನ್ನೇ ನಾವು ಎಕ್ಸ್ಪ್ಲೇನ್ ಮಾಡ್ತಾ, ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನ ಬರಿಬೇಕಾಗ್ತದೆ. ದಟ್ ಇಸ್ 60% ಅಲ್ಲಿ ನಾವು 2 ಸೆಲ್ಗಳಿರುವಂತಹ ಒಂದು ಪೋಲನ್ ಗ್ರೇನ್ಸ್ ಗಳನ್ನ ಪ್ಲಾಂಟ್ಸ್ ಗಳು ಫಾರ್ಮ್ ಮಾಡ್ತವೆ. ಹಾಗೆ 40% ಶೇಕಡ 46 ಪ್ಲಾಂಟ್ಸ್ ಗಳಲ್ಲಿ ನಾವು 3 ಸೆಲ್ ಇರುವಂತದ್ದು ಒಂದು ಪರ್ಟಿಕ್ಯುಲರ್ ಸೆಲ್ ಗಳನ್ನ ಅಬ್ಸರ್ವ್ ಮಾಡ್ತೇವೆ. 3 ಸೆಲ್ ಅಂದ್ರೆ ಯಾವುದು, ಜನರೇಟಿವ್ ಸೆಲ್ ಮೈಟಾಟಿಕಲಿ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ ಗಳನ್ನ ಫಾರ್ಮ್ ಮಾಡ್ತವೆ, ಅಥವಾ 2 ಜನರೇಟಿವ್ ಸೆಲ್ ಅಂತ ಕೂಡ ನಾವು ಹೇಳ್ಬೋದು ಇದನ್ನ, ಆಯ್ತಾ. ಸೊ ದಟ್ ಇಸ್ ವಾಟ್ ಅಬೌಟ್ ವಾಟ್ ಇಸ್ ದ ಎಕ್ಸ್ಪ್ಲನೇಷನ್ ಅಬೌಟ್ ದ ಪರ್ಟಿಕ್ಯುಲರ್ ಯುವರ್ ಪೋಲನ್ ಗ್ರೇನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್. ಸೊ ಇಲ್ಲಿ ತುಂಬಾ ಫೋಕಸ್ ಮಾಡುವಂತ ಪಾಯಿಂಟ್ಸ್ ಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಸ್ಪೋರೋಪೊಲಿನ್ ಇರಬಹುದು, ಅಥವಾ ಹೌ ದ 3 celled ಪೋಲನ್ ಗ್ರೇನ್ಸ್ ಆರ್ ಗೋಯಿಂಗ್ ಟು ಬಿ ಫಾರ್ಮ್, ಇವುಗಳನ್ನೆಲ್ಲ ನಾವು ನೋಡಿದ್ದೇವೆ. ಹಾಗೆ ಮುಂದೆ ಹೋಗ್ತಾ ಪೋಲನ್ ಗ್ರೇನ್ಸ್ ಗಳ ಒಂದು ಪರ್ಟಿಕ್ಯುಲರ್ ಯಾವುದನ್ನ ನೋಡುವ. ಎಸ್, ಸೊ ನೋಡಿ, ಸೊ ಪೋಲನ್ ಗ್ರೇನ್ಸ್ ಗಳ 2 ಇಂಪಾರ್ಟೆಂಟ್ ಒಂದು ಫಂಕ್ಷನ್ಸ್ ಇರಬಹುದು, ಅಥವಾ ಒಂದು ನೆಗೆಟಿವ್ ಮತ್ತೆ ಪಾಸಿಟಿವ್ ಆಸ್ಪೆಕ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡುವ. ಪೋಲನ್ ಗ್ರೇನ್ಸ್ ಆಫ್ ಮೆನಿ ಸ್ಪೀಶೀಸ್ ಕಾಸ್ ಸಿವಿಯರ್ ಅಲರ್ಜೀಸ್ and bronchial afflictions in some people, often leading to chronic respiratory disorders. ಏನಾಗುತ್ತೆ, ಅಲರ್ಜೀಸ್ ಗಳನ್ನ ಕಾಸ್ ಮಾಡುತ್ತೆ. ಎಲ್ಲಿ ಅಲರ್ಜೀಸ್ ಗಳನ್ನ ಕಾಸ್ ಮಾಡ್ತದೆ, ಸೊ ವಿಚ್ ಇಸ್ ವೆರಿ ಸ್ಪೆಸಿಫಿಕಲಿ ಇಟ್ ಈಸ್ ಗೋಯಿಂಗ್ ಟು ಬಿ ದ ರೆಸ್ಪಿರೇಟರಿ ಅಲರ್ಜೀಸ್ ಗಳನ್ನ ಕಾಸ್ ಮಾಡ್ತಾ ಇದೆ. ಅಸ್ತಮಾ ಇರಬಹುದು, ಬ್ರಾಂಕೈಟಿಸ್ ಇರಬಹುದು. ಸೊ ಯು ಕ್ಯಾನ್ ನೀವು ಪಾರ್ಥೇನಿಯಂ ಅಂತ ಕೇಳಿರ್ಬೋದು, ಕಾಂಗ್ರೆಸ್ ಗಿಡ ಅಂತ ಕೇಳಿರ್ತೀರಾ, ಅವ್ರ ಅದಕ್ಕೆ ಕ್ಯಾರೆಟ್ ಗ್ರಾಸ್ ಅಂತ ಕೂಡ ನಾವು ಅದನ್ನ ಮೆನ್ಷನ್ ಮಾಡ್ತೇವೆ. ನೀಟಲ್ಲಿ ಕ್ಯಾರೆಟ್ ಗ್ರಾಸ್ ಅಂತ ಕೂಡ ಮೆನ್ಷನ್ ಕೊಡಿ, ಈಗಾಗಲೇ ಕ್ವಶನ್ ಅನ್ನ ಕೇಳಿದ್ದಾನೆ. ದಟ್ ಕೇಮ್ ಇನ್ ಇಂಡಿಯಾ ಆಸ್ ಅ ಕಂಟಾಮಿನೆಂಟ್ ಅಂಡ್ ಇಂಪೋರ್ಟೆಡ್ ಥ್ರೂ, ಯಾವ್ದ್ರಲ್ಲಿ ಬಂತು ಇದನ್ನ ನಾವು ನೆನ್ಪಿಟ್ಕೋಬೇಕು. ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಪಾರ್ಥೇನಿಯಂ ಯಾವುದರ ಮುಖಾಂತರ ಬಂದಿರುತ್ತೆ ಅಂತ ಕೇಳ್ತಾನೆ. ಸೊ ವೀಟ್ ಜೊತೆಗೆ ಇಂಪೋರ್ಟ್ ಆಗುತ್ತೆ, ಆಯ್ತಾ. become in occurrence and cause
ಪೋಲನ್ ಅಲರ್ಜಿ ಕ್ರಾಸ್ ಮಾಡಲಿಕ್ಕೆ ಒನ್ ಆಫ್ ದ ವೆರಿ ಹ್ಯೂಜ್ ಕಾಂಟ್ರಿಬ್ಯೂಟರ್ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗ್ತಾ ಇದ್ದಾನೆ ನೋಡ್ರಿ. ಸೊ ಐ ಹೋಪ್ಫುಲಿ ಅಗೇನ್ ಐ ಆಮ್ ಗೋಯಿಂಗ್ ಟು ಝೂಮ್ ಇಟ್ ಇನ್. ನೋಡ್ರಿ, ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂಡ್ ಇಟ್ ಹ್ಯಾಸ್ ಬಿಕಮ್ a fashion in a recent years to, these are the uses, okay, so these are going to be uses of the pollen grains. correct agi ಕೇಳಿಸ್ಕೊಳ್ರಿ. pollen grains are rich in nutrients. in the ಮೊದಲ ಪಾಯಿಂಟ್ ಯಾವುದು? rich in nutrients. then ಬರೋದಾದ್ರೆ it has become a fashion in a recent years to use pollen tablets as a food supplements. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಬಿ ಪೋಲನ್ ಫ್ರಾಮ್ ಇಂಗ್ಲೆಂಡ್ ಅಂತ ಹೇಳಿ. ಸೊ ಏನು, ಸೊ ಶಕ್ತಿ ವರ್ಧಕಗಳಾಗಿ ಇದನ್ನ ಯೂಸ್ ಮಾಡುವಂಥದ್ದು ಟ್ಯಾಬ್ಲೆಟ್ಸ್ಗಳಲ್ಲಿ, ಫುಡ್ ಸಪ್ಲಿಮೆಂಟ್ಗಳಾಗಿ. ನಾವು ಬಾಡಿ ಬಿಲ್ಡರ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಅಥ್ಲೆಟ್ಸ್ ಇರ್ಬೋದು, ಅವರೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇನ್ ವೆಸ್ಟರ್ನ್ ಕಂಟ್ರೀಸ್ ಅ ಲಾರ್ಜ್ ನಂಬರ್ ಆಫ್ ಪೋಲನ್ ಪ್ರಾಡಕ್ಟ್ಸ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಅಂಡ್ ಸಿರಪ್ಸ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಕಾಣಿಸ್ತಾ ಇರ್ಬೋದು, ಇಲ್ಲೂ ಕೂಡ ಕಾಣಿಸ್ತದೆ, ದಿಸ್ ಇಸ್ ದ ಸಿರಪ್. Okay, so pollen consumption has been claimed to increase the performance of athletes and the race horses. So ಇಲ್ಲಿ ಕ್ವಶನ್ ಕೇಳ್ತಾನೆ. ಸೊ 2 ಮಾರ್ಕ್ಸ್ಗೆ ಇಲ್ಲಿ ಒಂದು ಕ್ವಶನ್ ಬರುವಂತ ಎಲ್ಲ ಚಾನ್ಸಸ್ಗಳಿದಾವೆ. ಅದು ಏನು ಅಂತ ಅಂದ್ರೆ, ಸೊ ಮೆನ್ಷನ್ ದ ಯೂಸಸ್ ಆಫ್ ಪೋಲನ್ ಗ್ರೇನ್ಸ್ ಅಂತ ಹೇಳಿ. ಸೊ ನೀವು ಫಸ್ಟ್ ಪಾಯಿಂಟ್ ಬರಿಬೇಕಾಗ್ತದೆ, ಇಟ್ ಇಸ್ ರಿಚ್ ಇನ್ ನ್ಯೂಟ್ರಿಯೆಂಟ್. ಎರಡನೇ ಪಾಯಿಂಟ್ ಏನು ಬರಿತೀರಾ? It is taken as a food supplements by the athletes and the race horses. Okay, and it is there is a production of pollen tablets and pollen syrups. So ivugalenu, so these are the some of the uses of which one? The pollen grains. Okay, so that is comes for 2 marks. ನಿಮ್ಮ ಕರ್ನಾಟಕ ಬೋರ್ಡ್ ಎಕ್ಸಾಮಿಗೆ ಬರುವಂತದ್ದು 2 ಮಾರ್ಕ್ಸಿನ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್ ಅಂತ ಹೇಳ್ತಾ, ಸೊ 1 second. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಸೊ ನಿಮಗೆ ಸ್ವಲ್ಪ ಮತ್ತು ಝೂಮ್ ಮಾಡಿ ಕಾಣಿಸ್ತಾ ಹೋಗ್ತಾನೆ. ಎಸ್, ಓಕೆ, ಸೊ ಲೆಟ್ಸ್ ಮೂವ್ ಆನ್. ಸೊ once they are shed, pollen grains ಗಳು ಯಾವಾಗ ಶೆಡ್ ಆಗ್ತವೋ, they are going to land, pollen grains have to land on the stigma before they lose the viability. ಇಲ್ಲಿ viability ಅಂತ ಅಂದ್ರೆ ಏನು ಅಂತ ಒಂದು ಕ್ವಶನ್ ಬರ್ತದೆ. viability ಅಂದ್ರೆ ಅವುಗಳ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಯ ಟೈಮ್ ಪೀರಿಯಡ್, ಅದಕ್ಕೆ viability ಅಂತ ಕರಿತೇವೆ. ಇಫ್ ದೇ ಹ್ಯಾವ್ ಟು ಬ್ರಿಂಗ್ ಔಟ್ ದ ಫರ್ಟಿಲೈಸೇಷನ್, ಅವುಗಳು ಎಲ್ಲಿ ತನಕ ಆಕ್ಟಿವ್ ಇರ್ತಾವೋ ಅದ್ರ ಒಳಗಡೆಗೆ ಅವುಗಳು ಏನಾಗಬೇಕು, ಅವುಗಳು ಹೋಗಿ ಫ್ಯೂಸ್ ಆಗಬೇಕಾಗ್ತದೆ. ಹೌ ಲಾಂಗ್ ಡು ಯು ಥಿಂಕ್ ದ ಪೋಲನ್ ಗ್ರೇನ್ಸ್ ರಿಟೈನ್ ದ ಪರ್ಟಿಕ್ಯುಲರ್ ವ್ಯಾಲಿಡಿಟಿ? ದಿಸ್ ದ ಪೀರಿಯಡ್ ಫಾರ್ ವಿಚ್ ದ ಪೋಲನ್ ಗ್ರೇನ್ಸ್ ರಿಮೇನ್ ವಯಬಲ್ is highly variable ಅಂತ ಹೇಳ್ತಾನೆ. To some extent depends on the prevailing temperature and humidity. In some cereals such as rice and wheat, pollen grains lose viability within 30 minutes. ಸೊ ಕೇಳ್ತಾನೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ನೀಟಲ್ಲಿ ಕೇಳುವಂತ ಕ್ವಶನ್ಸ್ಗಳು ಬರಬಹುದು ಇಲ್ಲಿಂದ. ಸೊ ಯಾವ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ಸ್ಗಳಲ್ಲಿ 30 ನಿಮಿಷದ ಪೋಲನ್ ಗ್ರೇನ್ಸ್ಗಳು ವಯಬಲ್ ಆಗಿ ಇರ್ತವೆ. ದಟ್ ಮೀನ್ಸ್ ದೇ ಹ್ಯಾವ್ ದ ಎಬಿಲಿಟಿ ಟು ಫರ್ಟಿಲೈಸ್. ಎಷ್ಟು ನಿಮಿಷದ ಒಳಗೆ ಅವುಗಳು, ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬೋದು, ಎಷ್ಟು ನಿಮಿಷದ ಒಳಗೆ ಫರ್ಟಿಲೈಸೇಷನ್ ಪ್ರೊಸೆಸ್ ಅನ್ನ ಈ ಕೆಳಗೆ ಸೂಚಿಸಿರುವಂತ ಪ್ಲಾಂಟ್ಗಳು ಮಾಡಬೇಕಾಗ್ತದೆ ಅಂತ ಕೇಳ್ತಾನೆ. ಸೊ ಅದಕ್ಕೆ ಆನ್ಸರ್ ಏನ್ ಬರೀತೀರಾ? ಸಿರಿಲ್ಸ್ ಇರ್ಬೋದು, ರೈಸ್ ಇರ್ಬೋದು, ವೀಟ್ ಇರ್ಬೋದು. ಸೊ ಇದು 3 ಎಕ್ಸಾಂಪಲ್ಗಳು ಫಾರ್ ದ ಓನ್ಲಿ 30 ಮಿನಿಟ್ಸ್ ಒಳಗಡೆಗೆ ಏನಾಗ್ತವೆ, ಸೊ ದರ್ ಮೈಟ್ ಬಿ ಸೊ ಫ್ಯೂಷನ್ ಮಾಡುವಂಥದ್ದು. ಆಯ್ತಾ? ನಾ re-release and in some members of Rosaceae and Leguminosae and Solanaceae they maintain viability for months. So even ಇದನ್ನ ಕೇಳಂತ ಚಾನ್ಸಸ್ಗಳು ಕಡಿಮೆ. You may have heard storing them in storing semen or sperm of many particular animals including humans for artificial insemination. ಇದನ್ನ ನೀವು ಮುಂದೆ ಓದ್ತೀರಾ, we will discuss that. So this point, it is possible to store the pollen grains in the large number of species years. ಸೊ ಎಲ್ಲಿ ಸ್ಟೋರ್ ಮಾಡ್ತೇವೆ, ಹೇಗೆ ಇದನ್ನು ಸ್ಟೋರ್ ಮಾಡ್ತೇವೆ ಕೇಳಿದ್ರೆ ಇಲ್ಲಿ ಒಂದು ಕ್ವಶನ್ಗೆ ಆನ್ಸರ್ ಇದೆ. ಸೊ ದಟ್ ಇಸ್ ಇನ್ ದ ಲಿಕ್ವಿಡ್ ನೈಟ್ರೋಜನ್ ಅಟ್ -196 ಡಿಗ್ರಿ ಸೆಲ್ಸಿಯಸ್. ಇದನ್ನ ಕ್ವಶನ್ ಕೂಡ ಈಗಾಗಲೇ ನೀಟಲ್ಲಿ ಕೇಳಿರುವಂಥದ್ದು. ಏನ್ ಕೇಳಿದಾನೆ? ಸೊ ಇನ್ ವಿಚ್ ಪರ್ಟಿಕ್ಯುಲರ್
ಸ್ಟೋರೇಜ್ ಸಿಸ್ಟಮ್. ಸೊ ಯಾವ ಪರ್ಟಿಕ್ಯುಲರ್ ಸ್ಟೋರೇಜ್ ಸಿಸ್ಟಮ್ ಅಲ್ಲಿ ನಾವು ಲಿಕ್ವಿಡ್ ನೈಟ್ರೋಜನ್ ನ ಯೂಸ್ ಮಾಡಿಕೊಂಡು ಅಟ್ ವಾಟ್ ಡಿಗ್ರಿ ಸೆಲ್ಸಿಯಸ್ ಸೊ ದರ್ ವುಡ್ ಬಿ ಪೋಲನ್ ಗ್ರೇನ್ಸ್ ಗಳನ್ನ ನಾವು ಸ್ಟೋರ್ ಮಾಡ್ತಾ ಇದ್ದೇವೆ ಅಂತ ಹೇಳಿ, ದಟ್ ಇಸ್ -196 ಡಿಗ್ರಿ ಸೆಲ್ಸಿಯಸ್. ಸೊ ಡೂ ರಿಮೆಂಬರ್ ದಿಸ್, ಯೂಸಿಂಗ್ ಲಿಕ್ವಿಡ್ ನೈಟ್ರೋಜನ್ ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೇವೆ. ಅದನ್ನ ಯುಟಿಲೈಸ್ ಮಾಡಿಕೊಂಡು -196 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಏನನ್ನ ಮಾಡ್ತಾ ಇದ್ದೇವೆ, ಪೋಲನ್ ಗ್ರೇನ್ಸ್ ಗಳನ್ನ ಸ್ಟೋರ್ ಮಾಡ್ತಾ ಇದ್ದೇವೆ. ಸೊ it is very helpful in the breeding programs ಗಳಲ್ಲಿ. ಸೊ ಯಾವುದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಗಳಿಗೆ ಇದನ್ನ ನಾವು ಹೆಲ್ಪ್ಫುಲ್ ಆಗಿರುವಂತದನ್ನ ನಾವು ನೋಡ್ತೇವೆ. ಸೊ ಮುಂದೆ ಹೋಗೋದಾದ್ರೆ ಓಕೆ, now next one is going to be the pistil or the Microsporangium or embryo sac ಅಂತ ನಾವೇನು ಇದನ್ನ ಕರಿತೇವೆ. ಸೊ this will be discussed in the evening session. So ಮತ್ತೆ ಈವ್ನಿಂಗ್ ಸೆಷನ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡೋಣ. Now it is almost around 45 minutes of class is always done. So in the evening class we will again continue the pistil, Microsporangium and embryo sac. Then we will try to finish off today itself. So I hopefully thank you for being with me till now. So ತದನಂತರದಲ್ಲಿ ಮತ್ತೆ ಸಂಜೆ ನಾನು ನಿಮ್ಮ ಜೊತೆಗೆ ಭೇಟಿ ಆಗ್ತಾನೆ. ಹಾಗೆ ಪಿಸ್ಟಿಲ್ ಮತ್ತೆ ಮೆಗಾಸ್ಪೊರಾಂಜಿಯಂ, ದಟ್ ಇಸ್ ಓವ್ಯೂಲ್ ಮತ್ತೆ ಎಂಬ್ರಿಯೋ ಸ್ಯಾಕ್ ಗಳ ಬಗ್ಗೆ ಅದರ ಮುಂದಿನ ಭಾಗವನ್ನು ನಾವು ಸಂಜೆ ಅಥವಾ ಈವ್ನಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್, ಬಾಯ್.